ओके। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ। ಇವತ್ತು ನಾವು ಒಂದು ಹೊಸ ಪ್ರಣಾಳಿಯನ್ನ ಪ್ರತಿ ಸೋಮವಾರ ಇಂದಿನಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಷಡ್ಗೋಸ್ವಾಮಿ ವೈಭವಂ, ಷಡ್ಗೋಸ್ವಾಮಿಗಳ ವೈಭವ. 6 ಗೋಸ್ವಾಮಿಗಳು, ಪ್ರಸಿದ್ಧವಾಗಿರ್ತಕ್ಕಂತಹ ವೃಂದಾವನದ 6 ಗೋಸ್ವಾಮಿಗಳು ಯಾರಿದ್ದಾರೆ, ಅವರ ವೈಭವ ಏನಿದೆ, ಅವರ ಮಹಿಮೆ ಏನಿದೆ, ಅವರ ಮಹಿಮಾಮೃತ ಏನಿದೆ, ಅದನ್ನ ಚರ್ಚೆ ಮಾಡೋದಕ್ಕೆ ಇಂದಿನಿಂದ ನಾವು ಸ್ವಲ್ಪ ಸಣ್ಣ ಪ್ರಯತ್ನವನ್ನ ಪಡ್ತೀವಿ. ವಸ್ತುತಃ ಆ ಷಡ್ ಗೋಸ್ವಾಮಿಗಳು ಯಾರಿದ್ದಾರೆ, 6 ಗೋಸ್ವಾಮಿಗಳ ಮಹಿಮೆ ಅನ್ನೋದು ಅಪಾರ, ಅನಂತ. ಅದನ್ನ ಪ್ರಾಯಶಃ ಅನಂತ ಅಂತ ಹೇಳಿದ್ರೆ, ಅನಂತ ಶೇಷ ಯಾರಿದ್ದಾನೆ ಅವನು ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಾಣುತ್ತೆ. ಆದ್ರೆ ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅದನ್ನ ಚರ್ಚೆ ಮಾಡೋದಕ್ಕೆ ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನ, ಒಂದು ಕಿರು ಪ್ರಯತ್ನವನ್ನ ಇವಾಗ ಮಾಡೋದಕ್ಕೆ ನಾವು ಶುರು ಮಾಡ್ತೇವೆ. ಒಂದು PPTಯನ್ನ ಮಾಡಿದ್ದೀನಿ, ಅದನ್ನ ನಾನು ಇವಾಗ ಶೇರ್ ಮಾಡ್ಕೋತೀನಿ. ಒಂದೇ ಸೆಕೆಂಡ್. ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಷಡ್ ಗೋಸ್ವಾಮಿ ವೈಭವಂ, ಆಯ್ತಾ? ಸೊ ಇಂದಿನಿಂದ ಇದರ ಚರ್ಚೆ ಪ್ರಾರಂಭ. ಮೊದಲು ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಯಾರಾದ್ರೂ ಒಬ್ರು ಧನ್ಯವಾದಗಳು. ಎಲ್ಲರನ್ನ ಇವಾಗ ನಾನು ಮ್ಯೂಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ, ರೆಕಾರ್ಡಿಂಗ್ ಅಫೆಕ್ಟ್ ಆಗದೆ ಇರ್ಲಿ ಅಂತ. ತದನಂತರ ಮತ್ತೆ ಯಾವಾಗ ಕೊನೆಯಲ್ಲಿ ಪ್ರಶ್ನೆಗಳಿರ್ದಿರೆ ಅವಾಗ ಅನ್ಮ್ಯೂಟ್ ಮಾಡ್ತೀನಿ, ಆಯ್ತಾ? ಎಲ್ಲರನ್ನೂ ಸದ್ಯಕ್ಕೆ ಮ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಕೇಳಿಸ್ ಬಾಬು ಸೌಂಡ್ ಬರ್ತಾ ಇಲ್ಲ. ಇವಾಗ ಕೇಳಿಸ್ತಾ ಇದೆಯಾ? ಎಸ್ ಬಾಬುಜಿ. ಓಕೆ. ನಾನು ಝೂಮ್ ಉಪಯೋಗಿಸಿ ಸ್ವಲ್ಪ ದಿವಸಗಳಾಯ್ತು, ಅದಕ್ಕೇನೆ ಸ್ವಲ್ಪ ತೊಂದರೆ ಇಲ್ಲ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅದು ನಾನು ಒಬ್ಬನನ್ನ ಮಾತ್ರ ಅನ್ಮ್ಯೂಟ್ ಮಾಡೋದಕ್ಕೆ ಏನೋ ತೊಂದರೆ ಆಗ್ತದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫೋನ್ಗಳನ್ನ ಅಥವಾ ಡಿವೈಸ್ಗಳನ್ನ ಮ್ಯೂಟ್ ಮಾಡಿ ಇಟ್ಕೊಳ್ಳಿ. ಅದರಿಂದ ಆ ವೃಂದಾವನದ 6 ಗೋಸ್ವಾಮಿಗಳು ಯಾರಿದ್ದಾರೆ ಅವರ ಬಗ್ಗೆ ಖಂಡಿತವಾಗ್ಲೂ ನೀವೆಲ್ಲರೂ ಕೇಳಿರ್ತೀರಾ, ಅಥವಾ ಅವರಲ್ಲಿ ಕೆಲವು ಗೋಸ್ವಾಮಿಗಳ ಬಗ್ಗೆ ನೀವು ಕೇಳಿರಬಹುದು. ಪ್ರಭುಪಾದರ ಪ್ರಕಾರ
ಈ ಆರು ಗೋಸ್ವಾಮಿಗಳ ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬ ಗೌಡಿಯ ವೈಷ್ಣವನು ಕೂಡ ಕೂಲಂಕುಷವಾಗಿ ಅರ್ಥ ಮಾಡ್ಕೋಬೇಕು, ಅದರ ಚಿಂತನೆಯನ್ನ, ಅದರ ಮನನವನ್ನ ಪ್ರತಿ ದಿವಸವೂ ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈ ಆರು ಗೋಸ್ವಾಮಿಗಳ ಅದ್ಭುತವಾದಂತಹ ಜೀವನ ಚರಿತ್ರೆ ಏನಿದೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಆ ಆರು ಗೋಸ್ವಾಮಿಗಳ ಪ್ರಭುವಾದಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಸ್ವಾಭಾವಿಕವಾದಂತಹ ಪ್ರೀತಿ, ಸ್ವಾಭಾವಿಕವಾದಂತಹ ಆಸಕ್ತಿ ಖಂಡಿತವಾಗಲೂ ಎಲ್ಲರಿಗೂ ಬಂದೇ ಬರ್ತದೆ ಅಲ್ವೇ. ಅದರಿಂದ ಈ ಆರು ಗೋಸ್ವಾಮಿಗಳ ಬಗ್ಗೆ ಎಷ್ಟಾಗತ್ತೋ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳುವುದು, ಮತ್ತೆ ಅರ್ಥ ಮಾಡಿಕೊಂಡಾದ ಮೇಲೆ ಬೇರೆಯವರಿಗೆ, ಇತರರಿಗೆ ಅದನ್ನ ಹೇಳುವುದು ನಮ್ಮೆಲ್ಲರ ಕರ್ತವ್ಯ. ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ, ಗೌಡಿಯ ವೈಷ್ಣವ ಪಂಥದಲ್ಲಿ ಬರತಕ್ಕಂತಹ ಪ್ರತಿಯೊಬ್ಬ ಭಕ್ತನ ಕರ್ತವ್ಯ ಅಲ್ವಾ. ಅದನ್ನೇ ಇಲ್ಲಿ ಸ್ವಲ್ಪ ಚರ್ಚೆ ಮಾಡೋದಕ್ಕೆ ಇವಾಗ ನಾವು ಒಂದು ಸಣ್ಣ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಷಡ್ ಗೋಸ್ವಾಮಿ ವೈಭವಂ ಅಂತ ಈ ಪ್ರಣಾಳಿಯ ಹೆಸರು. ಷಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆರು, ಗೋಸ್ವಾಮಿ ಎಂಬಂತಹ ಶಬ್ದಕ್ಕೆ ಕೂಡ ನಿಮ್ಮೆಲ್ಲರಿಗೆ ಅರ್ಥ ಗೊತ್ತಿರ್ತದೆ. ಇಂದ್ರಿಯಗಳನ್ನ ಗೆದ್ದವರು ಅಂತ ಒಂದು ಸಣ್ಣ ಅರ್ಥ, ಅನೇಕ ಅರ್ಥಗಳಿವೆ, ಅದನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಸಾಮಾನ್ಯವಾದಂತ ಅರ್ಥ ಅಂತ ಹೇಳಿದ್ರೆ ಇಂದ್ರಿಯಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಕ್ಕಂಥವರು ಆ ಗೋಸ್ವಾಮಿ. ವೈಭವಂ ಅಂತ ಹೇಳಿದ್ರೆ ಅವರ ವೈಭವ ಅಥವಾ ಅವರ ಮಹಿಮೆ. ಅದರಿಂದ ಆರು ಗೋಸ್ವಾಮಿಗಳ ಮಹಿಮೆ, ಆಯ್ತಾ. ಇದು ಈ ಪ್ರಣಾಳಿಯ ಹೆಸರು. ಇದು ಇಂದಿನಿಂದ ಪ್ರತಿ ಸೋಮವಾರ ಸಾಯಂಕಾಲ 7ರಿಂದ 8 ಗಂಟೆವರೆಗೆ ಅಥವಾ ಒಮ್ಮೊಮ್ಮೆ 8 ಅಥವಾ 8:15 ಹೋಗಬಹುದು, ಆಯ್ತಾ. ಇದನ್ನ ನಾವು ಪ್ರತಿ ವಾರ ಅಂದ್ರೆ ಪ್ರತಿ ಸೋಮವಾರ ಇನ್ಮೇಲಿಂದ ನಾವು ಚರ್ಚೆ ಮಾಡ್ತೇವೆ. ಸೊ ಈ ಆರು ಗೋಸ್ವಾಮಿಗಳು ಪ್ರಧಾನವಾಗಿ ನೆಲೆಸಿದ್ದು ಎಲ್ಲಿ ಅಂತ ಹೇಳಿದ್ರೆ ವೃಂದಾವನದಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇರೆಗೆ ಚೈತನ್ಯ ಮಹಾಪ್ರಭು ವೃಂದಾವನಕ್ಕೆ ಹೋಗಿ ವೃಂದಾವನದಲ್ಲಿ 4 ಪ್ರಧಾನವಾಗಿರ್ತಕ್ಕಂತಹ ಕಾರ್ಯಗಳನ್ನ ನೀವೆಲ್ಲರೂ ಮಾಡಬೇಕು ಅಂತ ಈ ಒಬ್ಬೊಬ್ಬ ಗೋಸ್ವಾಮಿಗಳಿಗೂ ಕೂಡ ಚೈತನ್ಯ ಮಹಾಪ್ರಭುಗಳು ಆದೇಶವನ್ನ ನೀಡ್ತಾರೆ. ವೃಂದಾವನದಲ್ಲಿ ಏನಕ್ಕೆ ನೆಲೆಸೋದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ? ಅದಕ್ಕೆ ಅನೇಕ ಕಾರಣಗಳಿವೆ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವೃಂದಾವನದ ಮಹಿಮೆಯನ್ನ ನಾವು ಸ್ವಲ್ಪ ನೋಡೋಣ, ಆಯ್ತಾ. ವೃಂದಾವನದಲ್ಲಿ ನೆಲೆಸಿದ್ದಂತಹ ಯಾರು ಗೋಸ್ವಾಮಿಗಳ ಮಹಿಮೆಯನ್ನ ನೋಡೋದಕ್ಕಿಂತ ಮುಂಚೆ ಆ ವೃಂದಾವನದಲ್ಲಿ ಏನ್ ನೆಲೆಸಿದ್ರು ವೃಂದಾವನದ ಮಹಿಮೆಯನ್ನ ನಾವು ಸ್ವಲ್ಪ ನೋಡೋಣ. ಪ್ರಬೋಧಾನಂದ ಸರಸ್ವತಿ ಅಂತ ಅವರ ಬಗ್ಗೆ ನೀವು ಕೇಳಿರಬಹುದು. ಗೋಪಾಲ ಭಟ್ಟ ಗೋಸ್ವಾಮಿ, ಈ 6 ಗೋಸ್ವಾಮಿಗಳಲ್ಲಿ ಒಬ್ಬರಾದಂತಹ ಗೋಪಾಲ ಭಟ್ಟ ಗೋಸ್ವಾಮಿ ಶ್ರೀರಂಗ ಕ್ಷೇತ್ರದಿಂದ ಬಂದಂಥವರು. ಅವರ ಸೋದರ ಮಾವ, ಅವರ ಹೆಸರು ಪ್ರಬೋಧಾನಂದ ಸರಸ್ವತಿ. ಈ ಗೋಪಾಲ ಭಟ್ಟ ಗೋಸ್ವಾಮಿಯ ತಂದೆಯ ಹೆಸರು ವೆಂಕಟ ಭಟ್ಟ. ಅದ್ರ ಬಗ್ಗೆ ನೀವು ಎಷ್ಟೊಂದು ಜನ ಕೇಳಿರ್ತೀರಾ. ಅವರನ್ನ ಚೈತನ್ಯ ಮಹಾಪ್ರಭು ಅವರು ಶ್ರೀರಂಗ ಕ್ಷೇತ್ರದಲ್ಲಿ ಭೇಟಿಯಾಗಿ ಅವರ ಮನೆಯಲ್ಲಿ 4 ತಿಂಗಳ ಕಾಲ, ಚಾತುರ್ಮಾಸ್ಯದ ಕಾಲ ಸಂಪೂರ್ಣವಾಗಿ 1510 ಆ ವರ್ಷದಲ್ಲಿ ಸಂಪೂರ್ಣವಾದಂತಹ ಚಾತುರ್ಮಾಸದ ಕಾಲ ಅವರ ಮನೆಯಲ್ಲಿ ನೆಲೆಸ್ತಾರೆ. ಆ ವೆಂಕಟ ಭಟ್ಟರಿಗೆ 2 ಅಣ್ಣಂದಿರಿದ್ರು. ಒಬ್ಬರ ಹೆಸರು ತಿರುಮಲ ಭಟ್ಟ ಅಂತ, ಮತ್ತೊಬ್ಬರ ಹೆಸರು ಪ್ರಬೋಧಾನಂದ ಸರಸ್ವತಿ. ಪ್ರಬೋಧಾನಂದ ಸರಸ್ವತಿ ಅನ್ನೋದು ಅವರ ಸನ್ಯಾಸ ಹೆಸರು. ಮುಂಚಿನ ಪೂರ್ವಾಶ್ರಮದ ಹೆಸರು ಏನಿತ್ತು ಅನ್ನೋದು ನಮಗೆ ಇವಾಗ ಗೊತ್ತಿಲ್ಲ, ಅದರ ಮಾಹಿತಿ ಇಲ್ಲ. ಆದ್ರೆ ಪ್ರಬೋಧಾನಂದ ಸರಸ್ವತಿ ಅವರು ಕೂಡ ಗೋಪಾಲ ಭಟ್ಟ ಗೋಸ್ವಾಮಿಯ ಜೊತೆಗೆ ವೃಂದಾವನಕ್ಕೆ ಬಂದು ಅಲ್ಲೇ ನೆಲೆಸ್ತಾರೆ. ಇವತ್ತು ಕೂಡ ಹತ್ತಿರವೇ ನೋಡ್ಬೋದು. ಅವರು ಒಂದು ಅದ್ಭುತವಾದಂತಹ ಗ್ರಂಥವನ್ನ ಬರೆದಿದ್ದಾರೆ. ಅದಕ್ಕೆ ಏನು ಹೆಸರು ಅಂತ ಹೇಳಿದ್ರೆ ವೃಂದಾವನ ಮಹಿಮಾಮೃತ ಅಂತ ಅದಕ್ಕೆ ಹೆಸರು, ಆಯ್ತಾ. ಸೊ ಆ ವೃಂದಾವನ ಮಹಿಮಾಮೃತ ಎಂಬಂತಹ ಅದ್ಭುತವಾದಂತಹ ಗ್ರಂಥದಲ್ಲಿ ಆ ವೃಂದಾವನದ ಮಹಿಮೆಯನ್ನ ಸುಮಾರು 10,000 ಶ್ಲೋಕಗಳಲ್ಲಿ ಅವರು ವರ್ಣಿಸಿದ್ದಾರೆ. ಎಷ್ಟು? 10,000 ಶ್ಲೋಕಗಳಲ್ಲಿ. 10,000 ಶ್ಲೋಕಗಳನ್ನ 100 ಶತಕಗಳಾಗಿ ಅವರು ಬರೆದಿದ್ದಾರೆ. ಶತಕ ಅಂತ ಹೇಳಿದ್ರೆ 100ರ ಸಂಖ್ಯೆ ಅಂತ. ಒಂದು ಶತಕದಲ್ಲಿ 100 ಶ್ಲೋಕಗಳು. ಆ ರೀತಿಯಾದಂತಹ 100 ಶತಕಗಳಿವೆ. ಅಂದ್ರೆ ಸುಮಾರು 10,000 ಶ್ಲೋಕಗಳು ಆಯ್ತು ಅಲ್ವಾ. ಅದರಿಂದ ಆ ವೃಂದಾವನದ ಪ್ರತಿಯೊಂದು
ವಿಷಯವನ್ನ ಕುರಿತು ಒಂದೊಂದು ಶತಕವನ್ನ ಬರೆದಿದ್ದಾರೆ. ಆ ರೀತಿಯಾದಂತಹ 100 ಶತಕಗಳನ್ನ ಬರೆದಿದ್ದಾರೆ. ಆ ವೃಂದಾವನ ಮಹಿಮಾಮೃತದ 5ನೇ ಶತಕದ 1ನೇ ಶ್ಲೋಕವನ್ನ ಇಲ್ಲಿ ಉದಾಹರಣೆಯಾಗಿ ನಾವು ಕೊಟ್ಟಿದ್ದೀವಿ. ಆಯ್ತಾ? ಬಹಳ ಸುಂದರವಾದಂತಹ ಶ್ಲೋಕ. ಇದರಲ್ಲಿ ವೃಂದಾವನದ ಮಹಿಮೆ, ಆ ವೃಂದಾವನದ ಸೌರಭೆ ಏನಿದೆ, ಸೌರಭೆ ಅಂತ ಹೇಳಿದ್ರೆ ಸುವಾಸನೆ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ? ಇದನ್ನ ನಾನು ಇವಾಗ ಉಚ್ಚಾರಣೆ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಬಹಳ ಸುಂದರವಾದಂತಹ ಶ್ಲೋಕ ಇದು. ಕಿಂಚಿತ್ ಚಂದನ ಕೋಟಿ ಜಿತ್ವರ ಮಹೋ ಕಸ್ತೂರಿಕಾ ಕೋಟಿಜಿತ್ ಕಿಂಚಿತ್ ಕಿಂಚಿದುದಾರ ಸೌರಭಮಯಂ ಕರ್ಪೂರ ಪೂರಾದಪಿ ಕಿಂಚಿತ್ ಕುಂಕುಮ ಪಂಕರಂಕಣ ಮಹಾಮೋದಂ ಕಿಮಪ್ಯುಲ್ಲಸತ್ ಸೌರಭ್ಯೇಣ ವಿನಿರ್ಜಿತ ಗುರು ಮಹಾಪೂರ್ವಂ ಕಿಮಪ್ಯುದ್ಭವತ್. ಬಹಳ ಸುಂದರವಾದಂತಹ ಶ್ಲೋಕ. ಇದರಲ್ಲಿ ವೃಂದಾವನದ ಸೌರಭೆಯ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಅರ್ಥ ಬಹಳ ಸುಲಭ. ಕಿಂಚಿತ್ ಚಂದನ ಕೋಟಿ ಜಿತ್ವರಂ. ಜಿತ್ವರಂ ಅಂತ ಹೇಳಿದ್ರೆ ಗೆದ್ದಿರುವುದು ಅಂತ ಅರ್ಥ. ಆ ವೃಂದಾವನದ ವನ ಅಂತ ಹೇಳಿದ್ರೆ ಅರಣ್ಯ ಅಲ್ವಾ? ವೃಂದಾವನದಲ್ಲಿ ಅನೇಕ ಅರಣ್ಯಗಳು. ಎಷ್ಟು ಅರಣ್ಯಗಳಿದೆ ಅಂತ ಹೇಳೋದಕ್ಕೆ, ಅದನ್ನ ನಾವು ಎಣಿಸೋದಕ್ಕೆ ಆಗೋದಿಲ್ವಂತೆ. ಆದ್ರೆ ಪ್ರಧಾನವಾಗಿ 12 ಅರಣ್ಯಗಳು ಅಂತ ಹೇಳ್ತಾರೆ. 5 ಅರಣ್ಯಗಳು ಯಮುನೆಯ ಒಂದು ಬದಿಯಲ್ಲಿ, 7 ಅರಣ್ಯಗಳು ಯಮುನೆಯ ಮತ್ತೊಂದು ಬದಿಯಲ್ಲಿ ಅಲ್ವಾ? ಅದರಿಂದ ಆ ವೃಂದಾವನದ ಅರಣ್ಯಗಳು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಂದನ ಕೋಟಿ, ಚಂದನಾರಣ್ಯ ಏನಿದೆ, ಚಂದನ ಅಂತ ಹೇಳಿದ್ರೆ ಗಂಧ, ಶ್ರೀಗಂಧ ಅಲ್ವಾ? ಮೈಸೂರು ಹತ್ರ ಶ್ರೀಗಂಧದ ವೀರಪ್ಪನ್ ಎಷ್ಟೊಂದು ತಗೊಂಡು ಹೊಟ್ಟೋಗಿದ್ದಾನೆ. ಆದ್ರೂ ಇವತ್ತೇನ್ ಉಳ್ಕೊಂಡಿದ್ಯೋ ಅಷ್ಟನ್ನ ನಾವು ನೋಡ್ಬೋದು. ಆದ್ರೆ ವಿಶೇಷವಾಗಿ ಮಲೇಷ್ಯಾದಲ್ಲಿ ಅಂತ ಪ್ರಭುಪಾದರು ಹೇಳ್ತಾರೆ, ಕುಂತಿ ಮಹಾರಾಣಿ ಮಲಯಸ್ಯೇವ ಚಂದನಂ ಅಂತ ಯಾವ ಒಂದು ಶ್ಲೋಕವನ್ನ ಹೇಳ್ತಾಳೆ, ಆ ಒಂದು ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಳ್ತಾರೆ ಮಲೇಷ್ಯಾ, ಅದಕ್ಕೇನೆ ಮಲೇಷ್ಯಾಗೆ ಆ ರೀತಿಯಾದಂತಹ ಹೆಸರು ಬಂದಿದೆ, ಮಲಯಸ್ಯೇವ ಚಂದನಂ. ಅದರಿಂದ ಕೋಟ್ಯಾನುಗಟ್ಟಲೆ ಚಂದನ ವೃಕ್ಷಗಳು ಇದ್ರೆ, ಚಂದನದ ವೃಕ್ಷಗಳಿದ್ರೆ ಅದರ ಏನು ಸೌರಭೆ ಇರ್ತದೆ ಮತ್ತು ಅಲ್ಲಿ ಎಷ್ಟು ತಂಪಾಗಿರತ್ತೆ. ಪ್ರಭುಪಾದರು ಹೇಳ್ತಾರೆ ನೋಡಿ, ಹಾವುಗಳು ಯಾವಾಗ್ಲೂ ಆ ಚಂದನ ವೃಕ್ಷಗಳೇನಿದೆ, ಶ್ರೀಗಂಧದ ವೃಕ್ಷದ ಸುತ್ತ ಅದು ಇರತ್ತಂತೆ. ಏಕೆ ಅಂತ ಹೇಳಿದ್ರೆ, ಹಾವಿನ ಶರೀರ ಸ್ವಾಭಾವಿಕವಾಗಿ ಉಷ್ಣತೆಯನ್ನ ಉಂಟು ಮಾಡುತ್ತೆ. ಅದರಿಂದ ಶೀತವನ್ನ ಪಡ್ಕೋಬೇಕು, ತಣ್ಣು ಆಗ್ಬೇಕು ಅಂತ ಹೇಳಿ ಚಂದನದ ವೃಕ್ಷದ ಸುತ್ತ ಅದು ಓಡಾಡತ್ತಂತೆ. ಅದರಿಂದ ಚಂದನದ ವೃಕ್ಷ ಎಲ್ಲಿರುತ್ತೆ, ಶ್ರೀಗಂಧದ ವೃಕ್ಷ ಎಲ್ಲಿರುತ್ತೆ, ಅಲ್ಲಿ ಸ್ವಾಭಾವಿಕವಾಗಿ ಶೀತ ಅಂತ ಹೇಳಿದ್ರೆ ತಂಪು ಇರುತ್ತೆ ಅಲ್ವಾ? ಆ ರೀತಿ ಕೋಟ್ಯಾನುಗಟ್ಟಲೆ ಚಂದನದ ವೃಕ್ಷಗಳು ಇದ್ರೆ ಎಂತಹ ತಂಪಿರತ್ತೆ, ಮತ್ತೆ ಎಂತಹ ಸುಗಂಧ ಅಲ್ಲಿ, ಪರಿಮಳ ಅಲ್ಲಿ ಬೀರತ್ತೆ. ಅಂತಹ ಸುಗಂಧ ಮತ್ತೆ ಅಂತಹ ತಂಪು ವೃಂದಾವನದ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಇದೆ ಅಂತ ಹೇಳ್ತಾರೆ. ಜಿತ್ವರಂ ಅದನ್ನ ಕೂಡ ಗೆದ್ದಿದೆ ಅಂತ ಹೇಳ್ತಾರೆ. ಅಂದ್ರೆ ವೃಂದಾವನದ ತಂಪು ಮತ್ತೆ ವೃಂದಾವನದ ಸುಗಂಧ ಆ ಕೋಟ್ಯಾನುಗಟ್ಟಲೆ ಚಂದನ ವೃಕ್ಷಗಳನ್ನ ಮೀರಿಸಿದಂತಹದ್ದು. ಮತ್ತೆ ಅಹೋ ಅಂತ ಹೇಳಿದ್ರೆ ಆಶ್ಚರ್ಯಚಕಿತರಾಗಿ ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ. ಕಸ್ತೂರಿಕಾ ಕೋಟಿಜಿತ್. ಕಸ್ತೂರಿಕಾ ಅಂತ ಹೇಳಿದ್ರೇನು? ಕಸ್ತೂರಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಬಹಳ ಕಾಸ್ಟ್ಲಿ, ಅದು ಬಹಳ ಎಕ್ಸ್ಪೆನ್ಸಿವ್ ಅಲ್ವಾ? ಕಸ್ತೂರಿ ಅನ್ನೋದು ಮತ್ತೊಂದು ಸುಗಂಧ. ಆ ಕಸ್ತೂರಿ ಎಂಬಂತಹ ಕಸ್ತೂರಿಕಾ ಅಂತ ಒಂದು ಪ್ರಾಣಿ ಅದರ ಹೊಕ್ಕಳಿನ ಪ್ರದೇಶದಲ್ಲಿ ಸಿಗತ್ತೆ. ಅದರಿಂದ ಅದು ಬಹಳ ಬೆಲೆ ಬಾಳುವಂತಹದ್ದು. ಆ ರೀತಿಯಾದಂತಹ ಕೋಟಿ ಕಸ್ತೂರಿ ಮೃಗಗಳು ಒಟ್ಟಿಗೆ ಸೇರಿದ್ರೆ ಅದರ ಹೊಕ್ಕಳಿನ ಪ್ರದೇಶದಿಂದ ಎಂತಹ ಸುಗಂಧ ಬರುತ್ತಲ್ಲ, ಅಂತಹ ಸುಗಂಧವನ್ನ ಕೂಡ ವೃಂದಾವನದ ಪ್ರತಿ ಕಣ ಮೀರಿಸತ್ತೆ ಅಂತ ಹೇಳ್ತಾರೆ. ಕಿಂಚಿತ್ ಉದಾರ ಸೌರಭಮಯಂ ಕರ್ಪೂರ ಪೂರಾದಪಿ. ಕರ್ಪೂರ ಕೂಡ ಬಹಳ ಸುಗಂಧಶಾಲಿ ಅಲ್ವಾ? ಕರ್ಪೂರವನ್ನ ನಾವು ಸಾಮಾನ್ಯವಾಗಿ ಬೇಗ ಅದನ್ನ ಹಚ್ಚಬೇಕು ಅಂತ ಬಳಸ್ತೀವಿ, ಆದ್ರೆ ಬಹಳ ಸುಗಂಧಶಾಲಿ ಅದು ಅಲ್ವಾ? ಆ ರೀತಿಯಾದಂತಹ ಅನೇಕ ಕರ್ಪೂರವನ್ನ ಒಟ್ಟಿಗೆ ತಂದು ಸೇರಿಸಿದ್ರೆ ಎಂತಹ ಸುಗಂಧ ಬರುತ್ತೆ. ಅದಕ್ಕಿಂತ ಸುಗಂಧವನ್ನ ನಾವು ವೃಂದಾವನದ ಪ್ರತಿಯೊಂದು ಸ್ಥಳದಲ್ಲಿ ನಾವು ಪಡ್ಕೋಬಹುದು. ಕಿಂಚಿತ್ ಉದಾರ ಸೌರಭಮಯಂ. ಉದಾರ ಸೌರಭೆ ಅಂತ ಹೇಳಿದ್ರೆ ಆ ಸೌರಭೆ ಅನ್ನೋದಕ್ಕೆ ನಾವು ಲೆಕ್ಕನೇ ಇಲ್ಲ, ಆ ರೀತಿಯಾದಂತಹದ್ದು. ಅದಾದ ಮೇಲೆ ಕಿಂಚಿತ್ ಕುಂಕುಮ ಪಂಕ ರಂಕಣ ಮಹಾಮೋದಂ ಕಿಮಪಿ ಉಲ್ಲಸತ್. ವೃಂದಾವನದ ಅನೇಕ ಅರಣ್ಯಗಳಲ್ಲಿ, ಸ್ಥಳಗಳಲ್ಲಿ ಕುಂಕುಮದ ಪಂಕ ರಂಕಣ ಅಂತ ಹೇಳ್ತಾರೆ.
ಕುಂಕುಮ ಅನ್ನೋದು ಎಲ್ಲಾ ಸ್ಥಳಗಳಲ್ಲಿ ಸ್ವಾಭಾವಿಕವಾಗಿ ಎಲ್ಲಾ ಕಡೆಯಲ್ಲಿ ಸಿಗತ್ತೆ. ಕುಂಕುಮ ಅನ್ನೋದು ಶುಭಕರ ಅಲ್ವೇ? ಆದ್ದರಿಂದಲೇ ಆ ಮದುವೆ ಆದ್ಮೇಲೆ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನ ಪ್ರತಿ ದಿವಸ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಮಂಗಳಕರ, ಶುಭಕರ, ಮಂಗಳಕರ. ಆ ರೀತಿಯಾದಂತಹ ಕುಂಕುಮ ಎಲ್ಲ ಕಡೆಯಲ್ಲಿ ಸಿಗತ್ತೆ, ಅದರ ಸುವಾಸನೆ ಎಲ್ಲ ಕಡೆಯಲ್ಲಿ ಬೀರತ್ತೆ. ಸೌರಭ್ಯೇಣ ವಿನಿರ್ಜಿತ ಆಗುರು ಮಹಾ ಅಪೂರ್ವಂ ಕಿಮಪಿ ಉದ್ಭವತ್ ಅಂತ ಹೇಳಿದ್ರೆ ಅದು ಉದ್ಭವವಾಗಿದೆ, ಎಲ್ಲಾ ಕಡೆಯಲ್ಲಿ ಉದ್ಭವವಾಗ್ತಾ ಇದೆ. ಏನು? ಅಗುರು ಅನ್ನೋದು ಮತ್ತೊಂದು ಸುಗಂಧ ಅಲ್ವಾ? ಸೊ ಆ ರೀತಿಯಾದಂತಹ ಮತ್ತೊಂದು ಸುಗಂಧವನ್ನ ನಾವು ಪ್ರತಿ ವೃಂದಾವನದ ಆ ಎಲ್ಲ ಸ್ಥಳಗಳಲ್ಲಿ ನಾವು ನೋಡ್ತೇವೆ. ಇವಾಗ ಮತ್ತೆ ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಕೇಳಿಸ್ತಾ ಇದೆ ಅಲ್ವಾ? ಧನ್ಯವಾದ. ಸೊ ಈ ರೀತಿಯಾದದ್ದು ವೃಂದಾವನದ ಮಹಿಮೆ. ಇದು ಕೇವಲ ಒಂದೇ ಒಂದು ಶ್ಲೋಕ, ಈ ರೀತಿಯಾದಂತಹ 10,000 ಶ್ಲೋಕಗಳನ್ನ ಬರೆದಿದ್ದಾರೆ. ಆಯ್ತಾ? ಸೊ ಇವಾಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲರಿಗೆ. ಇಲ್ಲಿ ಸುಮಾರು 47ರಿಂದ 46 ಜನ ಇದ್ದೀರಾ. ಇಲ್ಲಿ ಎಷ್ಟು ಜನ ವೃಂದಾವನಕ್ಕೆ ಹೋಗಿದ್ದೀರಾ? ತಮ್ಮಲ್ಲಿ ಬಹಳಷ್ಟು ಜನ ಹೋಗಿರ್ತೀರಾ. ಅದರಿಂದ ಉಲ್ಟಾ ಕ್ವಶನ್ ಕೇಳ್ಬೇಕಂತ ಕಾಣುತ್ತೆ. ಇಲ್ಲಿ ಎಷ್ಟು ಜನ ವೃಂದಾವನಕ್ಕೆ ಹೋಗಿಲ್ಲ? ಕೈ ಎತ್ತಿ. ಎಷ್ಟು ಜನ ವೃಂದಾವನಕ್ಕೆ ಹೋಗಿಲ್ಲ? ಕೈ ಎತ್ತಿ. ಹೋಗಿದ್ದೀರಲ್ಲ. ಎಷ್ಟು ಜನ ವೃಂದಾವನಕ್ಕೆ ಹೋಗಿಲ್ಲ? ಕೈ ಎತ್ತಿ. ಒಬ್ರು. ನಿಮ್ಮಲ್ಲಿ ಅನೇಕ ಜನ ಹೋಗಿಲ್ಲ ಹಾಗಾದ್ರೆ ಅಲ್ವಾ? ಹಾಗಾದ್ರೆ ಮುಂದಿನ ಯಾತ್ರೆ ಯಾವಾಗ ಆಗತ್ತೆ? ಅನೇಕ ಯಾತ್ರೆಗಳನ್ನ ಪ್ರತಿ ವರ್ಷ ಮಾಡ್ತಾನೆ ಇರ್ತಾರೆ, ಆವಾಗ ನೀವು ಹೋಗ್ಬಿಟ್ಟು ಬರ್ಬೋದು. ಆಯ್ತಾ? ಸೊ ಇವಾಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಯಾರ್ಯಾರು ಹೋಗಿರ್ತೀರಾ ವೃಂದಾವನಕ್ಕೆ ಅವ್ರಿಗೆ ಈ ರೀತಿಯಾದಂತ ಈ ಶ್ಲೋಕ ಯಾವ ಅನುಭವವನ್ನ ಹೇಳ್ತಾ ಇದೆ, ಆ ರೀತಿಯಾದಂತ ಅನುಭವ ಪ್ರಾಯಶಃ ನಮಗೆ ಆಗಿಲ್ಲದೆ ಇರಬಹುದು ಅಂತ ನಮಗೆ ಒಂದು ಪ್ರಶ್ನೆ ಬರಬಹುದು ಅಲ್ವಾ? ಸೊ ಅದ್ರ ಬಗ್ಗೆ ಇವಾಗ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಭಾಗವತದಲ್ಲಿ ವೃಂದಾವನದ ಬಗ್ಗೆ ಏನ್ ಹೇಳಲಾಗಿದೆ ನೋಡಿ. ಭಾಗವತದಲ್ಲಿ ಕೃಷ್ಣ ಯಾವಾಗ ಗೋಚರಣೆಯನ್ನ ಮಾಡೋದಕ್ಕೆ ಬೆಳಗ್ಗೆ ಹೋಗ್ತಾನೆ, ಅದಾದ್ಮೇಲೆ ವಾಪಸ್ಸು ಬರ್ತಾನೆ. ಗೋಚರಣೆಯನ್ನ ಮಾಡಿ ಸಾಯಂಕಾಲದ ಸಮಯ ಗೋಪ ಬಾಲಕರ ಜೊತೆಗೆ ವಾಪಸ್ಸು ವೃಂದಾವನಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಆ ಕೃಷ್ಣನ, ಅವನ ಜೊತೆಗಾರರ ಮತ್ತೆ ಆ ಹಸುಗಳ ಸೌಂದರ್ಯವನ್ನ, ಸಮಸ್ತವಾಗಿರತಕ್ಕಂತ ಗುಂಪಿನ ಸೌಂದರ್ಯವನ್ನ ಶುಕಮುನಿಗಳು ವರ್ಣಿಸ್ಬೇಕಾದ್ರೆ ಈ ಒಂದು ಶ್ಲೋಕವನ್ನ ಹೇಳ್ತಾರೆ. ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಶುಕಮುನಿಗಳು ಕೂಡ ಇದೇ ಶ್ಲೋಕವನ್ನ ಕೇಳಿ ಆ ನಿರಾಕಾರ ಬ್ರಹ್ಮನನ್ನ ಬಿಟ್ಟು ಸಾಕಾರ ಬ್ರಹ್ಮನ ಕಡೆಗೆ ತಮ್ಮ ಮನಸ್ಸನ್ನ ಒಲಿಸಿದ್ರು ಅಂತ ಹೇಳ್ತಾರೆ. ಆಯ್ತಾ? ಸೊ ಈ ಶ್ಲೋಕ ಕೂಡ ಬಹಳ ಸುಂದರವಾದಂತಹ ಶ್ಲೋಕ. ನಿಮ್ಮಲ್ಲಿ ಅನೇಕರಿಗೆ ಈ ಶ್ಲೋಕ ಬಾಯಿಪಾಠ ಕೂಡ ಆಗಿರ್ಬೋದು, ಕಂಠಪಾಠ ಕೂಡ ಆಗಿರ್ಬೋದು. ಸುಂದರವಾದಂತಹ ಶ್ಲೋಕ. ಬರ್ಹಾಪೀಡಂ ನಟವರ ವಪುಃ ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾಸ ಕನಕ ಕಪಿಶಂ ವೈಜಯಂತೀಂ ಚ ಮಾಲಾಂ ರಂಧ್ರಾನ್ ವೇಣೋರಧರ ಸುಧಯಾ ಪೂರಯನ್ ಗೋಪ ವೃಂದೈರ್ ವೃಂದಾರಣ್ಯಂ ಸ್ವಪದ ರಮಣಂ ಪ್ರಾವಿಶತ್ ಗೀತ ಕೀರ್ತಿ. ಬಹಳ ಸುಂದರವಾದಂತ ಶ್ಲೋಕ ಇದು. ಇದರಲ್ಲಿ ಶುಕಮುನಿಗಳು ಏನ್ ಹೇಳ್ತಾ ಇದ್ದಾರೆ? ಕೃಷ್ಣನನ್ನ ವರ್ಣಿಸ್ತಾ ಇದ್ದಾರೆ. ನೋಡಿ ವೃಂದಾವನದ ಮಹಿಮೆ ಏನಕ್ಕೆ ಅಷ್ಟೊಂದು ಅಂತ ಹೇಳಿದ್ರೆ, ಅಲ್ಲಿ ವೃಂದಾವನೇಶ್ವರ ವಾಸ ಮಾಡ್ತಾನೆ. ವೃಂದಾವನೇಶ್ವರ ಅಂತ ಹೇಳಿದ್ರೆ ಕೃಷ್ಣ ಅಲ್ವಾ? ವೃಂದಾವನೇಶ್ವರ ಮತ್ತೆ ವೃಂದಾವನೇಶ್ವರಿ ಅಂದ್ರೆ ಶ್ರೀಮತಿ ರಾಧಾರಾಣಿ ಇಬ್ರು ವಾಸ ಮಾಡೋದ್ರಿಂದಾನೇ ವೃಂದಾವನಕ್ಕೆ ಅಷ್ಟೊಂದು ಮಹಿಮೆ. ಅದರಿಂದ ವಾಪಸ್ಸು ಬರ್ಬೇಕಾದ್ರೆ ಅವನ ಸೌಂದರ್ಯವನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಬರ್ಹಾಪೀಡಂ, ಬರ್ಹ ಅಂತ ಹೇಳಿದ್ರೆ ಆ ನವಿಲುಗರಿಯನ್ನ ಕೃಷ್ಣ ಮತ್ತೆ ಬಲರಾಮರಿಬ್ಬರು ಕೂಡ ತಮ್ಮ ಪೇಟೆಯ ಮೇಲೆ ಹಾಕೊಂಡಿರ್ತಾರೆ. ನಟವರ ವಪುಹು, ಅವನು ಎಲ್ಲದಕ್ಕಿಂತ ಉತ್ತಮವಾದಂತಹ ಕುಣಿತವನ್ನ ಮಾಡ್ತಾನೆ. ಈಸ್ ದ ಬೆಸ್ಟ್ ಡ್ಯಾನ್ಸರ್ ಅಲ್ವಾ? ಸೊ ಅಷ್ಟು ಸುಂದರವಾದಂತಹ ನಟ ಅಂತ ಹೇಳಿದ್ರೆ ಅನೇಕ ಅರ್ಥಗಳು ಬರುತ್ತೆ. ಸುಂದರನಾಗಿರ್ತಕ್ಕಂಥ ಪುರುಷನಿಗೆ ಕೂಡ ನಟ ಅಂತ ಹೇಳ್ತಾರೆ. ಯಾರು ಬಹಳ ಚೆನ್ನಾಗಿ ನೃತ್ಯವನ್ನ ಮಾಡ್ತಾರೆ ಅವರಿಗೂ ನಟ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಭುಪಾದರು ಅನುವಾದ ಮಾಡಬೇಕಾದ್ರೆ ಬಹಳ ಸುಂದರವಾದಂತಹ ನೃತ್ಯವನ್ನ ಕೃಷ್ಣ ಮಾಡೋದ್ರಿಂದ ನಟವರ ವಪು ಅಂತ ಹೇಳಿದ್ರೆ ಅವನ ಶರೀರ ನೃತ್ಯವನ್ನ ಮಾಡೋದಕ್ಕೇನೆ ತಯಾರಿಸಲಾಗಿದೆ ಅನ್ನೋ ಹಾಗೆ ಅಲ್ವಾ? ವರ ಅಂತ ಹೇಳಿದ್ರೆ ದ ಬೆಸ್ಟ್, ಅಂದ್ರೆ ಎಲ್ಲದಕ್ಕಿಂತ ಉತ್ತಮವಾದಂತಹ ನೃತ್ಯವನ್ನ ಮಾಡತಕ್ಕಂತಹವನು. ಕರ್ಣಯೋಹೋ ಕರ್ಣಿಕಾರಂ, ಎರಡೂ ಕಿವಿಗಳ ಮೇಲೆ, ಕರ್ಣಯೋಹೋ ಅಂತ ಹೇಳಿದ್ರೆ ದ್ವಿವಚನ, ಅಂದ್ರೆ ಎರಡೂ ಕಿವಿಗಳ ಮೇಲೆ
ಕರ್ಣಿಕಾರ ಎಂಬಂತಹ ಸುಂದರವಾದಂತಹ ಪುಷ್ಪವನ್ನ, ಸುಂದರವಾದಂತಹ ಹೂವನ್ನ ಅವನ ಇಟ್ಕೊಂಡಿರ್ತಾನಂತೆ ಕೃಷ್ಣ. ಅವನು ಇಟ್ಕೊಳ್ಳೋದಿಲ್ಲ. ವಸ್ತುತಃ ಯಶೋದೆ ಬೆಳಿಗ್ಗೆ ಅವನನ್ನ ತಯಾರು ಮಾಡಿ ಕಳಿಸ್ಬೇಕಾದ್ರೇನೆ ಆ ರೀತಿಯಾದಂತಹ ಹೂವನ್ನ ಇಟ್ಬಿಟ್ಟು ಕಳಿಸ್ತಾಳೆ ಅಲ್ವಾ. ಅದಾದ್ಮೇಲೆ ಬಿಭ್ರದ್ವಾಸಃ ಕನ ಡ್ರೆಸ್ ಅಂತ ಹೇಳಿದ್ರೆ ಅವನ ಬಟ್ಟೆಯ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ. ಬಿಭ್ರದ್ವಾಸಃ, ಬಿಭ್ರದ್ ಅಂತ ಹೇಳಿದ್ರೆ ಹಾಕೊಂಡಿದ್ದಾನೆ, ಯಾವ ರೀತಿಯಾದಂತಹ ಬಟ್ಟೆಯನ್ನು ಹಾಕೊಂಡಿದ್ದಾನೆ ಅಂತ ಹೇಳಿದ್ರೆ, ವಾಸ ಅಂತ ಹೇಳಿದ್ರೆ ಬಟ್ಟೆ. ಕನಕ ಕಪಿಶಂ, ಕನಕ ಕಪಿಶಂ ಅಂತ ಹೇಳಿದ್ರೆ ಒಂದು ಚಿನ್ನದ ಹಾಗೆ ಹೊಳೆಯುವಂತಹ ಪೀತಾಂಬರವನ್ನ ಧರಿಸಿದ್ದಾನೆ. ಆಮೇಲೆ ಒಂದು ಮಾಲೆಯನ್ನ ಅವನ ಕತ್ತಿನ ಮೇಲೆ ಒಂದು ಮಾಲೆಯನ್ನ, ವೈಜಯಂತೀಂ ಚ ಮಾಲಾಂ, ವೈಜಯಂತಿ ಅಂತ ಹೇಳಿದ್ರೆ 5 ತರಹದ ಹೂವುಗಳಿಂದ ತಯಾರಿಸಲ್ಪಟ್ಟಂತಹ ಒಂದು ಮಾಲೆಯನ್ನ ಹಾಕೊಂಡಿದ್ದಾನೆ. ನಮ್ಮ ಎಲ್ಲ ಇಸ್ಕಾನ್ ದೇವಸ್ಥಾನಗಳಲ್ಲಿ ನೀವು ನೋಡ್ತೀರಾ, ರಾಧಾಕೃಷ್ಣರ ವಿಗ್ರಹವಿದ್ರೆ ಕೃಷ್ಣನ ಮೇಲೆ ಎಂತ ಸುಂದರವಾದಂತಹ ಮಾಲೆಯನ್ನ ಪ್ರತಿ ದಿವಸ ಅವರು ಅಲಂಕಾರ ಮಾಡಿರ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ರಂಧ್ರಾನ್ ವೇಣೋರ್ ಅಧರ ಸುಧಯ ಆಪೂರಯನ್. ಆಪೂರಯಂತ ಅಂತ ಹೇಳಿದ್ರೆ ತುಂಬುವುದು. ವೇಣು ಅಂತ ಹೇಳಿದ್ರೇನು? ವೇಣು ಅಂತ ಹೇಳಿದ್ರೆ ಕೊಳಲು. ಕೃಷ್ಣನಿದ್ಮೇಲೆ ಕೊಳಲನ್ನ ಓದ್ಲೇಬೇಕು. ಅದರಿಂದ ಕೃಷ್ಣ ಆ ಗೋಪಬಾಲಕರ ಜೊತೆಗೆ ದೂರದಿಂದ ಬರಬೇಕಾದ್ರೆ ದೂರದಿಂದಲೇ ಅವನು ಕೊಳಲನ್ನ ಊದ್ಕೊಂಡು ಬರ್ತಾನಂತೆ. ಅದು ಒಂದು ಸಿಗ್ನಲ್ ತರಹ ವೃಂದಾವನದಲ್ಲಿರ್ತಕ್ಕಂತ ವ್ರಜವಾಸಿಗಳಿಗೆಲ್ಲರಿಗೆ ನಾನು ಬರ್ತಾ ಇದ್ದೇನೆ, ಎಲ್ಲರ ಜೊತೆಗೆ ಬರ್ತಾ ಇದ್ದೇನೆ. ಯಾಕೆಂದ್ರೆ ಅವರೆಲ್ಲರೂ ಕಾಯ್ತಾ ಇರ್ತಾರೆ. ಬೆಳಗ್ಗಿಂದ ಸಾಯಂಕಾಲದವರೆಗೇನೆ ಅವರು ಕೃಷ್ಣನನ್ನ ಕಳೆದುಕೊಂಡು ಇರೋದಕ್ಕಾಗ್ತಾ ಇಲ್ಲ. ಅದರಿಂದ ಅವರೆಲ್ಲರೂ ಕಾಯ್ತಾ ಇರೋದ್ರಿಂದ ರಂಧ್ರ, ರಂಧ್ರ ಅಂತ ಹೇಳಿದ್ರೆ ಕೊಳಲಿನ ತೂತುಗಳು, ಅದರೊಳಗೆ ತನ್ನ ಸುಧಯ, ಅಧರ ಸುಧಯ. ನೋಡಿ ಎಷ್ಟು ಸುಂದರವಾದ ಶಬ್ದವನ್ನು ಹೇಳ್ತಾ ಇದ್ದ. ಅಧರ ಅಂತ ಹೇಳಿದ್ರೆ ತುಟಿ, ತುಟಿಯ ಸುಧೆ ಅಂತ ಹೇಳಿದ್ರೆ ಅಮೃತ. ಅದರಿಂದ ಆ ಕೊಳಲು ಕೂಡ ಜೀವಂತ ವಸ್ತು. ಅದಕ್ಕೆ ಜೀವನ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ಕೃಷ್ಣ ಆ ಕೊಳಲಿನ ಒಳಗೆ ತನ್ನ ಸುಧೆಯನ್ನ ಅಂದ್ರೆ ತುಟಿಯ ಸುಧೆಯನ್ನ, ತುಟಿಯ ಅಮೃತವನ್ನ ಅದರಲ್ಲಿ ತುಂಬುತ್ತಾನೆ. ಅದರ ಮೂಲಕ ಅನೇಕ ರಾಗಗಳ ಮೂಲಕ ವೃಂದಾವನದ ಪ್ರತಿಯೊಬ್ಬ ವಾಸಿಗೂ ಅವನು ಸಂತುಷ್ಟಿಯನ್ನ ಮತ್ತೆ ಸಂತೋಷವನ್ನ ನೀಡ್ತಾನೆ. ಆವಾಗ ಆ ವೇಣುವಿನ ವೇಣು ಅಂತ ಹೇಳಿದ್ರೆ ಕೊಳಲಿಗೆ ಜೀವನ ಅನ್ನೋದು ಬರುತ್ತೆ. ಹೇಗೆ ಬರ್ತಾ ಇದ್ದಾನೆ? ಗೋಪ ವೃಂದೈಹಿ, ಎಲ್ಲಾ ಗೋಪ ಬಾಲಕರ ಜೊತೆಗೆ ವೃಂದಾರಣ್ಯಂ ಸ್ವಪದ ರಮಣಂ ಪ್ರಾವಿಶತ್ ಗೀತ ಕೀರ್ತಿ. ಆ ವೃಂದಾವನ ಎಂಬಂತಹ ಸ್ಥಳಕ್ಕೆ ವಾಪಸ್ ಬರ್ತಾ ಇದ್ದಾನೆ. ಎಂತ ಸ್ಥಳ ಅದು? ಸ್ವಪದ ರಮಣಂ. ಆ ವೃಂದಾವನ ಎಂಬಂತಹ ಸ್ಥಳದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೃಷ್ಣನ ಹೆಜ್ಜೆ ಗುರುತು ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸ್ವಪದ ರಮಣಂ, ಪದ ಅಂತ ಹೇಳಿದ್ರೆ ಪಾದದ ಗುರುತು ಎಲ್ಲಾ ಕಡೆಯಲ್ಲೂ ಆ ವೃಂದಾವನದಲ್ಲಿ ಇದೆಯಂತೆ. ಅಂತಹ ಗೀತ ಕೀರ್ತಿ, ಅನೇಕ ಹಾಡುಗಳಿಂದ ಸ್ತುತಿಸಲ್ಪಡುವವನು ಆ ವೃಂದಾವನಕ್ಕೆ ವಾಪಸ್ಸು ಮರಳಿ ಬರ್ತಾ ಇದ್ದಾನೆ ಸಾಯಂಕಾಲದ ಸಮಯದಲ್ಲಿ. ಇದು ವೃಂದಾವನದ ಮಹಿಮೆ. ಆಯ್ತಾ? ಸೊ ನೋಡಿ, 1960ರ ದಶಕದಲ್ಲಿ ವೃಂದಾವನ ಹೇಗಿತ್ತು ಅಂತ ನೋಡಿ. ಇವತ್ತು ಹಾಗೆ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಎಷ್ಟೊಂದು ಜನ ಹೋಗಿದ್ದೀರಾ? ಈ ರೀತಿಯಾದಂತಹ ವೃಂದಾವನವನ್ನ ಇವತ್ತು ನೋಡೋದಕ್ಕೆ ಸಾಧ್ಯವಿಲ್ಲ. ಇದನ್ನ ಒಬ್ರು ಸನ್ಯಾಸಿ ಬದ್ರಿ ನಾರಾಯಣ್ ಗೋಸ್ವಾಮಿ ಮಹಾರಾಜ್ ಅಂತ ಇತ್ತೀಚೆಗೆ ಅವರ ಪ್ರವಚನದಲ್ಲಿ ತೋರಿಸ್ತಾ ಇದ್ರು. ಅದನ್ನೇ ನಾನು ಫೋಟೋಶೂಟ್ ತಗೊಂಡು ಸ್ಕ್ರೀನ್ ಶಾಟ್ ತಗೊಂಡು ಇಲ್ಲಿ ಹಾಕಿದ್ದೀನಿ ನೋಡಿ. ಅಲ್ಲಿ ರಾಧಾ ಮದನ್ ಮೋಹನ ದೇವಸ್ಥಾನದ ರಸ್ತೆ ಎಷ್ಟು ಹೇಗಿತ್ತು ಅಂತ ಇವಾಗ ಹೇಗಿದೆ ಅಂತ ನೀವು ನೋಡ್ಬೋದು ಅಲ್ವಾ. ವೃಂದಾವನ ಬಹಳ ಸುಂದರವಾದಂತಹ ಹಳ್ಳಿ, ಇವತ್ತು ಸುಂದರವಾಗೇ ಇದೆ. ಆದ್ರೆ ಇವತ್ತು ಅನೇಕ ಮಾಡರ್ನೈಸೇಷನ್ ಆಗಿರೋದ್ರಿಂದ ಈ ರೀತಿಯಾದಂತಹ ಪ್ರಾಕೃತಿಕ ಸೌಂದರ್ಯ ಎಲ್ಲಾ ಕಡೆಯಲ್ಲಿ ಕಾಣಿಸೋದಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ಆ ಮುಖ್ಯವಾದಂತ ವೃಂದಾವನದಲ್ಲಿ ಕಾಣಿಸೋದಿಲ್ಲ. ಆದ್ರೆ ಆಚೆ ಇವತ್ತಿನ ಅರಣ್ಯಗಳಿಗೆ ಹೋದ್ರೆ ಅಲ್ಲಿ ನೀವು ಕಾಣಿಸುತ್ತೆ. ಇದಾದ್ಮೇಲೆ ಇಲ್ಲಿ ನೋಡಿ, ಇದು ಕುಸುಮ ಸರೋವರ ಅಲ್ವಾ. ನಿಮ್ಗೆ ಗೊತ್ತಿರ್ಬೇಕು ಕುಸುಮ ಸರೋವರ ಹೇಗಿದೆ, ಹೇಗ್ ಬರುತ್ತೆ ಅಂತ. ಅದು ಆಮೇಲೆ ಕೇಶಿ ಘಾಟ್ ಅಂತ ಹೇಳಿದ್ರೆ ಯಮುನೆಯ ಘಾಟ್ ಏನಿದೆ ಅಲ್ಲಿ. ಅದಾದ ಮೇಲೆ ಇದು ಅದಕ್ಕಿಂತಲೂ 1960ಕ್ಕಿಂತಲೂ ಹಿಂದಿನ ಒಂದು ಪಿಕ್ಚರ್ ಇದು. ಇದರಲ್ಲಿ ಎಡಗಡೆ ಇರೋದು ರಾಧಾರಮಣ ದೇವಸ್ಥಾನ. ಇವತ್ತು ಹೋದ್ರೆ ರಾಧಾರಮಣ ದೇವಸ್ಥಾನದಲ್ಲಿ ನಿಮ್ಗೆ ಕಾಲಿಡೋ ಅಷ್ಟು ಜಾಗ ಸಿಗೋದಿಲ್ಲ. ಅಷ್ಟು ಬೆಳಗ್ಗಿಂದ ರಾತ್ರಿಯವರೆಗೆ ವರ್ಷ ಪೂರ್ತಿ ಅಷ್ಟೊಂದು ರಶ್ ಇರುತ್ತೆ. ಬಲಗಡೆ ಇರ್ತಕ್ಕಂತಹದ್ದು ರಾಧಾ ಗೋವಿಂದರ ದೇವಸ್ಥಾನ ಅಲ್ವಾ. ಎಡಗಡೆ ಇರ್ತಕ್ಕಂತಹದ್ದು ರಾಧಾರಮಣ ದೇವಸ್ಥಾನ ಗೋಪಾಲ್ ಭಟ್ಟ ಗೋಸ್ವಾಮಿ ಅವರು ಸೃಷ್ಟಿ ಮಾಡಿದ್ದು. ಬಲಗಡೆ ಇರ್ತಕ್ಕಂತಹದ್ದು ರಾಧಾ ಗೋವಿಂದ ದೇವಸ್ಥಾನ ರೂಪ ಗೋಸ್ವಾಮಿ ಅವರು ಕಟ್ಟಿದ್ದು ಅಲ್ವಾ. ಎಷ್ಟು ಸುಂದರವಾಗಿತ್ತು. ಸೊ ಇದೀಗ ನಾವು ನಮ್ಮ ಇವತ್ತಿನ ವಿಷಯಕ್ಕೆ ಬರೋಣ. ಷಡ್ಗೋಸ್ವಾಮಿಗಳು
ಸೊ ವೃಂದಾವನದ ಬಗ್ಗೆ ಇವಾಗ ತಿಳ್ಕೊಂಡ್ವಿ. ಏನಕ್ಕೆ ಅಂತ ಹೇಳಿದ್ರೆ ವೃಂದಾವನದಲ್ಲಿ ಅವರೆಲ್ಲರೂ ನೆಲೆಸಿದ್ದು ಅಂತ ಹೇಳಿದ ಮೇಲೆ ವೃಂದಾವನದ ಮಹಿಮೆಯನ್ನ ಸ್ವಲ್ಪ ಮಟ್ಟಕ್ಕಾದ್ರೂ ನಾವು ತಿಳ್ಕೋಬೇಕು ಅಂತ ಹೇಳಿ ವೃಂದಾವನದ ಬಗ್ಗೆ ಇವಾಗ ಚರ್ಚೆ ಮಾಡಿದ್ವಿ. ಇವಾಗ ಆ ವೃಂದಾವನದಲ್ಲಿ ನೆಲೆಸಿದ್ದಂತಹ ಷಡ್ಗೋಸ್ವಾಮಿಗಳು ಯಾರಿದ್ದಾರೆ ಅವರ ಬಗ್ಗೆ ಪ್ರಭುಪಾದರು ಏನ್ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಷಡ್ಗೋಸ್ವಾಮಿಗಳ ಬಗ್ಗೆ ಆಗ್ಲಿ, ಇಲ್ಲಿ ಷಡ್ಗೋಸ್ವಾಮಿಗಳ ಬಗ್ಗೆ ಇರಲಿ, ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೂಡ ನಮಗೆ ಗೊತ್ತಾಗಿರೋದು ಕೇವಲ ಪ್ರಭುಪಾದರಿಂದ ಅಲ್ವಾ. ಇಸ್ಕಾನ್ ಬರೋದಕ್ಕಿಂತ ಮುಂಚೆ ಪ್ರಾಯಶಃ ನಮ್ಮಲ್ಲಿ ಯಾರು ಚೈತನ್ಯ ಮಹಾಪ್ರಭುಗಳ ಹೆಸರನ್ನು ಕೂಡ ಕೇಳಿರ್ಲಿಲ್ಲ, ಅಥವಾ ಹೆಸರನ್ನು ಕೇಳಿದ್ರು ಕೂಡ ಅವರು ಅವರ ಮಹಿಮೆಯನ್ನ ತಿಳ್ಕೊಂಡಿರ್ಲಿಲ್ಲ ಅಲ್ವಾ. ಸೊ ಇದೀಗ ನಾವು ಈ ರೀತಿಯಾದಂತಹ ಪ್ರಭುಪಾದರು ಏನ್ ಹೇಳ್ತಾರೆ ಷಡ್ಗೋಸ್ವಾಮಿಗಳ ಬಗ್ಗೆ ಅನ್ನೋದನ್ನ ಇವಾಗ ನೋಡೋಣ. ನೋಡಿ, ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶುದ್ಧ ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಲು ಈ 6 ಗೋಸ್ವಾಮಿಗಳ ಆಶ್ರಯ ಅತ್ಯವಶ್ಯಕ. ಇದನ್ನ ಪ್ರಭುಪಾದರು ತಮ್ಮ ಅನೇಕ ಪ್ರವಚನಗಳಲ್ಲಿ ಹೇಳಿದ್ದಾರೆ. ನಾನು ವೇದಾಬೇಸ್ ನಲ್ಲಿ ರೆಫರೆನ್ಸ್ ನೋಡ್ತಾ ಇರಬೇಕಾದ್ರೆ ಅನೇಕ ಪ್ರವಚನಗಳಲ್ಲಿ ಪ್ರಭುಪಾದರು ಈ ರೀತಿಯಾದಂತಹ ವಾಕ್ಯಗಳನ್ನ ಹೇಳಿದ್ದಾರೆ. ಶುದ್ಧ ಭಕ್ತಿಯ ಮಾರ್ಗದಲ್ಲಿ, ಶುದ್ಧ ಭಕ್ತಿ ಅನ್ನೋದಕ್ಕೆ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಬಹಳ ಸುಂದರವಾದಂತಹ ಪರಿಭಾಷೆಯನ್ನ ರೂಪ ಗೋಸ್ವಾಮಿ ಕೊಟ್ಟಿದ್ದಾರೆ ಅಲ್ವಾ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಸೊ ಆ ಶುದ್ಧ ಭಕ್ತಿ, ಪರಿಶುದ್ಧ ಭಕ್ತಿಯ ಮಾರ್ಗದಲ್ಲಿ ಮುನ್ನಡೆಯಬೇಕಾದರೆ ಗೋಸ್ವಾಮಿಗಳ ಆಶ್ರಯ ಅತ್ಯವಶ್ಯಕ, ಪ್ರಾಯ ಅಸಾಧ್ಯ ಅಂತಾನೆ ಇಟ್ಕೋಬೇಕು ಅಲ್ವಾ. ಅದರಿಂದ ಪ್ರಭುಪಾದರು ಅನೇಕ ಬಾರಿ ಈ ನರೋತ್ತಮ ದಾಸ ಠಾಕೂರ್ ಅವರ ನರೋತ್ತಮ ದಾಸ ಠಾಕೂರ್ ಏನು ಇದನ್ನ ಬರ್ತಿದ್ದಾರೆ, ಒಂದು ಹರಿಹರಯೇ ನಮಃ ಕೃಷ್ಣ ಯಾದವಾಯ ನಮಃ ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ಅದನ್ನ ಮೂಲತಃ ಹೇಳಿದ್ದು. ಆದ್ರೆ ಆ 2 ಸಾಲನ್ನ ಇಟ್ಕೊಂಡು ಒಂದು ಸಮಸ್ತವಾಗಿರ್ತಕ್ಕಂಥ ವೈಷ್ಣವ ಗೀತೆಯನ್ನ ಬರೆದಿದ್ದಾರೆ. ಅದರಲ್ಲಿ ಈ 2 ಸಾಲನ್ನ ಯಾವಾಗ್ಲೂ ಅವ್ರು ಹೇಳ್ತಾ ಇದ್ರು ಪ್ರಭುಪಾದರು. ಶ್ರೀರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. ಅನೇಕರು ಇನ್ನೂ ಜಾಯ್ನ್ ಆಗ್ತಾ ಇದಾರೆ ಅನ್ಸುತ್ತೆ, ಬರ್ತಾ ಇದೆ, ಅವ್ರು ಬಿಡ್ತಾ ಇದಾರೆ ಅಂತ ಅನ್ಕೋತೀನಿ. ಓಕೆ. ಸೊ ಶ್ರೀರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. ಇದರಲ್ಲಿ 6 ಗೋಸ್ವಾಮಿಗಳ ಹೆಸರು ಬಂದ್ಬಿಡ್ತು. ಈ 6 ಗೋಸ್ವಾಮಿಗಳ ಹೆಸರನ್ನ ಪ್ರತಿ ದಿವಸ ಹೇಳಿದ್ರು ಕೂಡ ನಮ್ಗೆ ಸಾಕು. ಎಷ್ಟೊಂದ್ಸತಿ ನಾವು ದೇವಸ್ಥಾನಕ್ಕೆ ದರ್ಶನವನ್ನ ತೆಗೆದುಕೊಳ್ಳುವುದಕ್ಕೆ ಬರ್ತೀವಿ, ಅಲ್ಲಿ 6 ಗೋಸ್ವಾಮಿಗಳ ಒಂದು ಫೋಟೋ ಫ್ರೇಮ್ ಇರುತ್ತೆ ಅಲ್ವಾ. ಆ 6 ಗೋಸ್ವಾಮಿಗಳನ್ನ ನೋಡ್ತೀವಿ ಅಷ್ಟೇನೆ. ಆದ್ರೆ ನಮ್ಮ ಮುಖ್ಯವಾದ ದರ್ಶನವನ್ನ ತಗೊಳ್ಳೋಕೆ ನಾವು ರಾಧಾಕೃಷ್ಣರ ದರ್ಶನ, ಜಗನ್ನಾಥ ಬಲದೇವ್ ಸುಭದ್ರಾನೆ, ಗೌರ್ನಿತಾಯಿ ಅವರ ದರ್ಶನವನ್ನ ಮುಖ್ಯವಾಗಿ ತಗೋತೀವಿ. ಆದ್ರೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗುರು ಪರಂಪರೆಯನ್ನ ನಾವು ಸ್ಮರಿಸಬೇಕು. ಪ್ರಭುಪಾದರಿಂದ ಹಿಡಿದು ಯಾವ ಗುರು ಪರಂಪರೆ ಇದೆ, ಕನಿಷ್ಠ ಪಕ್ಷದಲ್ಲಿ ಯಾವ ಗುರು ಪರಂಪರೆಯನ್ನ ಅಲ್ಲಿ ನಾವು ನಮ್ಮ ದೇವಸ್ಥಾನದ ಆಲ್ಟರ್ ನಲ್ಲಿ ನೋಡ್ತೀವಿ, ಅವರೆಲ್ಲರನ್ನ ನಾವು ಸ್ಮರಿಸಿಕೊಂಡು ಅದಾದ್ಮೇಲೆ 6 ಗೋಸ್ವಾಮಿಗಳನ್ನ ಸ್ಮರಿಸಿ ಅದಾದ್ಮೇಲೆ ಮಾತ್ರ ಭಗವಂತನ ದರ್ಶನವನ್ನ ತಗೋಬೇಕು ಅಂತ ಪ್ರಭುಪಾದರು ಹೇಳ್ತಾರೆ ಅಲ್ವಾ. ಸೊ ಪ್ರಭುಪಾದರು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವೃಂದಾವನದಲ್ಲಿ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಅವರು ನೆಲೆಸಿದ್ರು ಅಲ್ವಾ. ಅದಕ್ಕಿಂತ ಮುಂಚೆ ಅಲ್ಲಿ ಚಿಪ್ಪಿವಾಡ ದೇವಸ್ಥಾನ, ಡೆಲ್ಲಿ ವಂಶಿ ಗೋಪಾಲ ದೇವಸ್ಥಾನ ಅಂತ ಅಲ್ಲಿ ನೆಲೆಸಿದ್ರು ಡೆಲ್ಲಿಯಲ್ಲಿ ಇರ್ಬೇಕಾದ್ರೆ. ತದನಂತರ ವೃಂದಾವನಕ್ಕೆ ಬರ್ಬೇಕಾದ್ರೆ ಕೂಡ ಬಂದಾದ್ಮೇಲೆ ಕೂಡ ಬೇರೆ ಎಲ್ಲೋ ನೆಲೆಸ್ತಾ ಇದ್ರು. ಆದ್ರೆ ಕೊನೆಗೆ ಅವರು ಬಂದು ನೆಲೆಸಿದ್ದು ರಾಧಾ ದಾಮೋದರ ದೇವಸ್ಥಾನದಲ್ಲಿ ಅಲ್ವಾ. ಆ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಏನಕ್ಕೆ ಬಂದು ನೆಲೆಸಿದ್ರು, ಅದಕ್ಕೂ ಅನೇಕ ಕಾರಣಗಳಿವೆ. ಮುಖ್ಯವಾಗಿ ಆ ದೇವಸ್ಥಾನವನ್ನ ನೋಡಿ ಇಲ್ಲಿ ಬರೆದಿರೋ ಹಾಗೆ ಸುಮಾರು 500 ವರ್ಷಗಳ ಹಿಂದೆ ಜೀವ ಗೋಸ್ವಾಮಿ ಅವರು ಕಟ್ಟಿದ್ದು ಆ ರಾಧಾ ದಾಮೋದರ ದೇವಸ್ಥಾನ. ಆದ್ರೆ ಅದು ಬಹಳ ವಿಶೇಷವಾದಂತಹ ದೇವಸ್ಥಾನ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಗೋಸ್ವಾಮಿಗಳ ಸಮಾಧಿ ಇದೆ. ಗೌಡಿಯ ವೈಷ್ಣವ ಪಂಥದಲ್ಲಿ ಬಂದವರೆಲ್ಲರೂ ಕೂಡ ರೂಪ ಗೋಸ್ವಾಮಿಗಳ ಅನುಯಾಯಿಗಳು ಅಂತ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾರೆ. ಅದನ್ನೇ ಪ್ರಭುಪಾದರು ಮತ್ತೆ ಮತ್ತೆ ಹೇಳ್ತಾ ಇದ್ರು. ಆ ರೂಪ ಗೋಸ್ವಾಮಿಯವರ ಸಮಾಧಿಯಲ್ಲಿದೆ. ಜೀವ ಗೋಸ್ವಾಮಿಯವರ ಸಮಾಧಿ ಕೂಡ ಅದೇ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಇದೆ. ನಾನು ಕೂಡ ಸುಮಾರು 16-17 ವರ್ಷಗಳ ಹಿಂದೆ 18 ವರ್ಷಗಳ ಹಿಂದೆ ಮೊದಲನೇ ಸತಿ ವೃಂದಾವನಕ್ಕೆ ಹೋಗಿದ್ದು. ಆಗಿನ ಸಮಯಕ್ಕೂ ಈಗಿನ ಸಮಯಕ್ಕೂ ಬಹಳ ಪರಿವರ್ತನೆ ಇದೆ. ಕೇವಲ ರಾಧಾ ದಾಮೋದರ ದೇವಸ್ಥಾನ ಮಾತ್ರ ಅಲ್ಲ, ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ. ಸೊ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಆಗ ಸಮಾಧಿ ಅನ್ನೋದು ಬಹಳ ಸಿಂಪಲ್ ಆಗಿ ಸರಳವಾಗಿತ್ತು. ಆದ್ರೆ ಇವಾಗ ನೀವು ನೋಡ್ಬೋದು ಬಹಳ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಬಹಳ
ಪರಿಕ್ರಮ ಕೂಡ ಮಾಡಿದ್ದಾರೆ. ಆ ಒಂದೊಂದು ಸಮಾಧಿ ಕೂಡ ನೀವು ಪರಿಕ್ರಮ ಮಾಡುವಂತೆ ಮಾಡಿದ್ದಾರೆ. ಸೊ ಪ್ರಭುಪಾದರು ಏನಕ್ಕೆ ನೆಲೆಸ್ತಾರೆ ಅಲ್ಲಿ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ, ಕೇವಲ ಅಲ್ಲಿ ಅದು ದೇವಸ್ಥಾನದ ಒಂದು ವಾತಾವರಣ ಅಂತ ಮಾತ್ರ ಅಲ್ಲ, ಆದ್ರೆ ಅಲ್ಲಿ ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ ಅವರ ಸಮಾಧಿ ಇದೆ. ಪ್ರತಿ ರಾತ್ರಿ ಪ್ರಾಯಶಃ ಅಲ್ಲಿ ರೂಪ ಗೋಸ್ವಾಮಿ ಅವರ ಸಮಾಧಿ ಮುಂದೆ ಹೋಗಿ ಪ್ರಭುಪಾದರು ತಮ್ಮ ಪ್ರಾರ್ಥನೆಯನ್ನ ಸಮರ್ಪಿಸ್ತಾ ಇದ್ರು. ಅನೇಕ ಅಲ್ಲಿ ನೆರೆದಿದ್ದಂತಹ ಭಕ್ತರು ಇದಕ್ಕೆ ಪ್ರಮಾಣವನ್ನ ಕೊಡ್ತಾರೆ. ಅನೇಕ ಬಾರಿ ಪ್ರಭುಪಾದರು ರಾತ್ರಿಯ ಸಮಯದಲ್ಲಿ ಅಲ್ಲಿ ಹೋದಾಗ ಅವರು ಸ್ವಾಭಾವಿಕವಾಗಿ ಅವರು ಅಳ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ, ರೂಪ ಗೋಸ್ವಾಮಿ ಅವರು ಅವರಿಗೆ ಶಕ್ತಿಯನ್ನ ನೀಡಬೇಕು ಅಂತ ಹೇಳಿ. ಇತ್ತೀಚೆಗೆ ಬದ್ರಿನಾರಾಯಣ್ ಗೋಸ್ವಾಮಿಯ ಮಹಾರಾಜಿಂದ ಕೇಳ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ಒಬ್ಬ ಬಾಲಕ, ಆಗಿನ ಸಮಯದಲ್ಲಿ ಪ್ರಭುಪಾದರು ಒಬ್ಬ ಬಾಲಕನನ್ನ ಅಲ್ಲಿ ವೃಂದಾವನದಲ್ಲಿ ಅವ್ರಿಗೆ ಗೊತ್ತಿತ್ತು. ಆ ಬಾಲಕ ಹೇಳ್ತಾನೆ, ಒಮ್ಮೆ ರಾತ್ರಿ ಅವರು ಆ ಬಾಲಕ ಅಲ್ಲಿ ರಾತ್ರಿ ನಡುರಾತ್ರಿಯಲ್ಲಿ ಸುಮಾರು 11 ಅಥವಾ 12 ಗಂಟೆ ಸಮಯ ಆಗಿರಬೇಕು. ಅವಾಗ ಅಲ್ಲಿ ಹೋಗಿ ನೋಡಿದಾಗ ಪ್ರಭುಪಾದರು ಯಾರ ಜೊತೆಯಲ್ಲೋ ಮಾತಾಡ್ತಾ ಇದ್ದಂಗಿತ್ತು. ಪ್ರಭುಪಾದರು ಎಲ್ಲಿದ್ರು ಅಂತ ಹೇಳಿದ್ರೆ, ಆ ವೃಂದಾವನದ ರಾಧಾ ದಾಮೋದರ ದೇವಸ್ಥಾನದ ರೂಪ ಗೋಸ್ವಾಮಿ ಅವರ ಸಮಾಧಿಯ ಮುಂದೆ ನಿಂತ್ಕೊಂಡು ಕೂತ್ಕೊಂಡು ಪ್ರಾರ್ಥನೆಯ ಮುದ್ರೆಯಲ್ಲಿ ಯಾರ ಜೊತೆಯಲ್ಲೂ ಮಾತಾಡ್ತಾ ಇದ್ದಂಗೆ ಅನಿಸ್ತು ಅವ್ರಿಗೆ. ಅವಾಗ ಹೋಗಿ ಕೇಳ್ತಾನೆ, ಏನಾಯ್ತು, ಯಾರ ಜೊತೆಗೆ ಮಾತಾಡ್ತಾ ಇದ್ರಿ ನೀವು ನೆನ್ನೆ ರಾತ್ರಿ ಅಂತ. ಅವಾಗ ಪ್ರಭುಪಾದರು ಎಲ್ಲರಿಗೂ ಹೇಳ್ತಾ ಇರ್ಲಿಲ್ಲ, ಆದ್ರೆ ಇನ್ನೊಬ್ಬ ಹುಡುಗ ಅಲ್ವಾ, ಅದರಿಂದ ಅವ್ರಿಗೆ ಹೇಳ್ತಾರೆ. ಏನಂತ ಹೇಳಿದ್ರೆ, ಕಳೆದ ರಾತ್ರಿ ನಾನು ರೂಪ ಗೋಸ್ವಾಮಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರು ವಸ್ತುತಃ ಅಲ್ಲಿಗೆ ಬಂದು ನನಗೆ ದರ್ಶನವನ್ನ ನೀಡಿ ಅವರು ನನಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀನು ನಿನ್ನ ಗುರುವಿನ ಆದೇಶವನ್ನ ಪಾಲಿಸು, ಬೇರೆ ಎಲ್ಲವನ್ನ ನಮಗೆ ಬಿಟ್ಬಿಡು. ಆದ್ರೆ ನಮಗೆ ಅಂತ ಹೇಳಿದ್ರೆ ಸಮಸ್ತವಾದ ಪರಂಪರೆಗೆ ಬಿಟ್ಬಿಡು ಅಂತ ಅಲ್ವಾ. ಅದರಿಂದ ಆ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣವಿತ್ತು. ಅಷ್ಟೇ ಮಾತ್ರ ಅಲ್ಲ ನೋಡಿ, ಮತ್ತೊಂದು ವಿಷಯವನ್ನ ಇಲ್ಲಿ ಕೊಟ್ಟಿದೆ. 500 ವರ್ಷಗಳ ಹಿಂದೆ ಆ ರಾಧಾ ದಾಮೋದರ ದೇವಸ್ಥಾನದಲ್ಲೇನೆ 6 ಗೋಸ್ವಾಮಿಗಳು ಒಟ್ಟಿಗೆ ಬಂದು ಅಲ್ಲಿ ತಮ್ಮ ಅನೇಕ ವಿಷಯ ವಿಮರ್ಶೆಯನ್ನ ಅವರು ಭಕ್ತಿಮಯ ವಿಷಯಗಳ ವಿಮರ್ಶೆಯನ್ನ ನಡೆಸ್ತಾ ಇದ್ರು. ಆ ಭಕ್ತಿಮಯ ವಿಷಯಗಳ ಚರ್ಚೆಯನ್ನ ನಡೆಸ್ತಾ ಇದ್ರು. ಇದು ಮತ್ತೊಂದು ಬಹಳ ಅಪೂರ್ವವಾದಂತಹ ವಿಷಯ ಅಲ್ವಾ. ಆ ಎಲ್ಲ 6 ಗೋಸ್ವಾಮಿಗಳು ಕೂಡ ಮೀಟ್ ಆಗ್ತಾ ಇದ್ದಂತಹ ಪರಸ್ಪರಾನುಕಥನಂ ಪಾವನಂ ಭಗವದ್ಯಶಃ ಮಿಥೋರತಿ ಮಿತಸ್ತುಷ್ಟಿ ನಿವೃತ್ತಿರ್ ಮಿಥ ಆತ್ಮನಃ ಅಂತ ಭಾಗವತದ 11ನೇ ಸ್ಕಂದ ಹೇಳುತ್ತೆ ಅಲ್ವಾ. ಭಕ್ತಾದಿಗಳು ಪರಸ್ಪರ ಒಟ್ಟಿಗೆ ಬಂದು ತಮ್ಮ ದಿವ್ಯವಾಗಿರ್ತಕ್ಕಂಥ ಕೃಷ್ಣ ಚರ್ಚೆಯಿಂದ ಎಲ್ಲಾ ರೀತಿಯಾದಂತಹ ಭೌತಿಕ ಕಲ್ಮಶಗಳಿಂದ ಮುಕ್ತರಾಗ್ಬಿಡ್ತಾರೆ ಅಂತ ಶ್ಲೋಕ ಹೇಳುತ್ತೆ. ಅದೇ ರೀತಿಯಲ್ಲಿ 6 ಗೋಸ್ವಾಮಿಗಳು ಅವರು ಸ್ವಾಭಾವಿಕವಾಗಿ ಮುಕ್ತರೇನೆ, ಆದ್ರೆ ಮುಕ್ತರು ಕೂಡ ಮಾಡುವಂತ ಕೆಲಸ ಅದೇನೆ. ಪರಸ್ಪರ ಅಂದ್ರೆ ಒಬ್ಬರೊಟ್ಟಿಗೆ ಇನ್ನೊಬ್ರು ಏನ್ ಮಾಡ್ತಾರೆ, ಕೃಷ್ಣ ಕಥೆಯನ್ನ ಚರ್ಚೆ ಮಾಡ್ತಾರೆ. ಅದನ್ನೇ ಮಾಡ್ತಾ ಇದ್ರು ಅಲ್ಲಿ. ಆದ್ದರಿಂದಲೇ ಪ್ರಭುಪಾದರು ಅಲ್ಲಿ ನೆಲೆಸಿದ್ದು ಅಲ್ವಾ. ಪ್ರಭುಪಾದರು ಬಹಳ ಬುದ್ಧಿವಂತರು ಅಲ್ವಾ. ಯಾಕೆ ಅಂತ ಹೇಳಿದ್ರೆ, ಸಮಸ್ತವಾದ ಪರಂಪರೆಯ ಆ ಒಂದು ಆಶೀರ್ವಾದ ಬೇಕು ಅಂತ ಹೇಳಿ ಅಲ್ಲಿ ನೆಲೆಸ್ತಾ ಇದ್ರು ಅಲ್ವಾ. ಇವಾಗ ನೋಡಿ, ಪ್ರಭುಪಾದರು ಈ ಗೋಸ್ವಾಮಿಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಒಂದು ಸಣ್ಣ ಆಡಿಯೋ ಇದೆ ಇಲ್ಲಿ, ಇದನ್ನ ಕೇಳಿಸ್ಕೊಳ್ಳಿ. ಇದು ಬರುತ್ತೆ ಅಂತ ಅಂದ್ಕೋತೀನಿ. ನೋಡಿ ಬರುತ್ತೆ ಅಂತ ಅಂದ್ಕೋತೀನಿ, ನೋಡಿ ಬರುತ್ತಾ ಅಂತ. रूप सनातन रघुजुगौ श्री जीव गोपाल. So Sanatana Goswami, Rupa Goswami and 2 Raghunath Goswami and 3 more. And then Jiva Goswami and Gopal Bhatta Goswami. 6 Goswamis. ನಿಂತೋಯ್ತಂತ ಕಾಣುತ್ತೆ ಅಲ್ವಾ. ಒಂದು ನಿಮಿಷ ನೋಡ್ತೀನಿ. Practically, Sri Chaitanya Mahaprabhu left behind him that 8 slokas, Sikhastra, which you have seen, I have translated in my first volume of Srimad Bhagavatam. On the basis
of those 8 verses, the Goswamis wrote literatures, volumes of books. From Vrindavan, they were dispatched after the disappearance of the Goswamis. They left so many books handwritten that when they were dispatched, it was a full cartload, a big cartload. You can just imagine how many books they wrote. They are great scholars, and many varieties of books of Bhakti school, Krishna consciousness, they wrote. So, these Goswamis were engaged Krishna Kirtana Gana Nartana, chanting and dancing. Kirtana means chanting and Nartana means dancing. Krishna Kirtana, Utkirtana. Utkirtana means very loudly, not softly. So this loud kirtan was inaugurated by Lord Chaitanya. So this disturbance, this complaint was current even in his own time. When Chaitanya Mahaprabhu was introducing this kirtan system, so many Brahmins of Navadvip, they complained to the Mohammedan magistrate. At that time, the government was Mohammedan government, Pathan. ಓಕೆ, ಎಲ್ಲರಿಗೂ ಎಷ್ಟೋ ಕೇಳಿಸ್ತು ಅಂತ ಅನ್ಕೋತೀನಿ. ಮಧ್ಯದಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆದ್ರೆ ಪ್ರಭುಪಾದರು ವಿಶೇಷವಾಗಿ ಆ ಗೋಸ್ವಾಮಿಗಳ ಸಾಹಿತ್ಯ ಕೊಡುಗೆ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ನಂತರ ಆ ಚೈತನ್ಯ ಮಹಾಪ್ರಭುಗಳು ಕೇವಲ 8 ಶ್ಲೋಕಗಳನ್ನ ಕೊಟ್ರು, ಶಿಕ್ಷಾಷ್ಟಕಂ ಎಲ್ಲರಿಗೂ ಗೊತ್ತಿದೆ. ಅದನ್ನ ಆಧಾರವಾಗಿಟ್ಕೊಂಡು ಸಾವಿರಾರು ಲಕ್ಷಗಟ್ಟಲೆ ಶಾಸ್ತ್ರಗಳನ್ನ ಅವರು ಬರೆದ್ರು. ಅದೆಲ್ಲವನ್ನ ಬಂಗಾಳಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅನೇಕ ಎತ್ತಿನ ಗಾಡಿಗಳು ಅದನ್ನ ತುಂಬಬೇಕಾಯ್ತು. ಆ ರೀತಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ನೋಡಿ, ಮತ್ತೊಂದು ಇಲ್ಲಿ ಪ್ರಭುಪಾದರ ವಾಕ್ಯವನ್ನ ಕೊಟ್ಟಿದ್ದೀವಿ. ಈ 6 ಗೋಸ್ವಾಮಿಗಳು ಶ್ರೀಕೃಷ್ಣ ಮತ್ತು ಗೋಪಿಯರ ಮಾಧುರ್ಯ ಭಾವನೆಗಳ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. ಇದನ್ನು ನಾವು ಷಡ್ಗೋಸ್ವಾಮಿ ಅಷ್ಟಕವನ್ನ ಇನ್ ಸ್ವಲ್ಪ ಹೊತ್ತಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ನೋಡ್ತೀವಿ. ಆದ್ದರಿಂದ ಅವರಿಗೆ ಪ್ರತ್ಯೇಕ ವೈರಾಗ್ಯದ ಅವಶ್ಯಕತೆ ಇರಲಿಲ್ಲ. ಆದ್ದರಿಂದ ಉನ್ನತ ರಸದ ಪ್ರಾಪ್ತಿಯಾಗುವ ತನಕ ಕೀಳು ಮಟ್ಟದ ವಸ್ತುವನ್ನು ಬಿಡುವುದು ಅಸಾಧ್ಯ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಗೋಸ್ವಾಮಿಗಳು ಸದಾ ರಾಧಾಕೃಷ್ಣರ ಮಾಧುರ್ಯ ರಸದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ರು. ಆದ್ದರಿಂದಲೇ ಅವ್ರಿಗೆ ಅವ್ರನ್ನ ನೋಡಿ ಅವರ ಜೀವನ ಚರಿತ್ರೆಯನ್ನ ನಾವು ಗಮನಿಸಿದ್ರೆ ಇಷ್ಟು ವೈರಾಗ್ಯ ಅನ್ನೋದು ಒಬ್ಬ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ? ಮನುಷ್ಯ ಜೀವನದಲ್ಲಿ ಇರೋದಕ್ಕೆ ಸಾಧ್ಯನಾ? ಒಬ್ಬ ಮನುಷ್ಯನಲ್ಲಿ ಇಷ್ಟು ವೈರಾಗ್ಯದ ಒಂದು ಪರಾಕಾಷ್ಠೆಯನ್ನ ನೋಡೋದು ಸಾಧ್ಯನಾ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ಆ ರೀತಿಯಾದಂತಹ ವೈರಾಗ್ಯ ಅವ್ರಿಗೆ ಸ್ವಾಭಾವಿಕ. ಏಕೆ ಅಂತ ಹೇಳಿದ್ರೆ, ವಿಷಯಾನಿ ವರ್ತಂತೆ ನಿರಾಹಾರಸ್ಯ ದೇಹಿ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತದೆ. 19ನೇ ಶ್ಲೋಕ ಅಲ್ವಾ? ಹೈಯರ್ ಟೇಸ್ಟ್, ಒಂದು ಉನ್ನತ ರಸದ ಪ್ರಾಪ್ತಿಯಾಗತ್ತೆ. ಕೀಳು ಮಟ್ಟದ ರಸವನ್ನ ನಾವು ಸ್ವಾಭಾವಿಕವಾಗಿ ಬಿಟ್ಬಿಡ್ತೀವಿ. ಇಂದ್ರಿಯ ಭೋಗದಲ್ಲಿ ಹೌದು ರಸ ಇದೆ, ಆದ್ರೆ ಅದನ್ನ ಯಾವಾಗ ಬಿಡೋದಕ್ಕೆ ಸಾಧ್ಯವಾಗತ್ತೆ ನಮ್ಗೆ ಅಂತ ಹೇಳಿದ್ರೆ, ಒಂದು ಉನ್ನತ ರಸದ ಪ್ರಾಪ್ತಿ ಆದ್ಮೇಲೆ ಅದನ್ನ ಸ್ವಾಭಾವಿಕವಾಗಿ ಬಿಡೋದು ಸಾಧ್ಯವಾಗುತ್ತೆ. ಸೊ ಇವಾಗ ಷಡ್ಗೋಸ್ವಾಮಿಗಳ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ನಾವು ಪಡ್ಕೊಳ್ಳೋದಕ್ಕೆ ಇವಾಗ ಪ್ರಯತ್ನ ಪಡೋಣ. ಈ ಷಡ್ಗೋಸ್ವಾಮಿಗಳು ಯಾರು ಅನ್ನೋದು ಪ್ರಾಯಶಃ ಎಲ್ಲರಿಗೂ ಗೊತ್ತಿರತ್ತೆ. ಆದ್ರೆ ಒಬ್ಬೊಬ್ರು ಇಲ್ಲಿ ಹೊಸದಾಗಿ ಇಲ್ಲಿಗೆ ಬಂದಿರ್ಬೋದು. ಅದರಿಂದ ಅವರೆಲ್ಲರ ಹೆಸರವನ್ನ ಇಲ್ಲಿ ನಾನು ಕೊಟ್ಟಿದ್ದೀನಿ, ಆಯ್ತಾ? ಸೊ ಷಡ್ಗೋಸ್ವಾಮಿಗಳು ಅಂತ ಹೇಳಿದ್ರೆ 6 ಗೋಸ್ವಾಮಿಗಳು. ಆ 6 ಗೋಸ್ವಾಮಿಗಳಲ್ಲಿ ಪ್ರಧಾನವಾದಂತಹ ಬಹು ಪ್ರಧಾನವಾದಂತಹ ಗೋಸ್ವಾಮಿ ಅಂತ ಹೇಳಿದ್ರೆ ನಮ್ಮ ರೂಪ ಗೋಸ್ವಾಮಿಯವರು.
ರೂಪ ಗೋಸ್ವಾಮಿಯ ನಂತರ ಅವರ ಅಣ್ಣನಾದಂತಹ, ಅವರ ಅಗ್ರಜರಾದಂತಹ ಸನಾತನ ಗೋಸ್ವಾಮಿಯವರು. ಅದಾದ ಮೇಲೆ ದಯವಿಟ್ಟು ಎಲ್ಲರನ್ನ ಬಿಡ್ತಾ ಇದ್ದೀರಾ ಅಂತ ಅನ್ಕೊಟ್ಟಿನಿ, ಇನ್ನೂ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಜಾಯಿನ್ ಆಗ್ತಾ ಇದ್ದಾರೆ. ಸೊ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಇವರಿಬ್ಬರು. ಅದಾದ ಮೇಲೆ ರಘುನಾಥ ಎಂಬಂತೆ ಹೆಸರನ್ನ ಉಳ್ಳಂತಹವರು ಇಬ್ಬರು, ರಘುನಾಥ ದ್ವಯ, ರಘುನಾಥ ದಾಸ ಗೋಸ್ವಾಮಿ ಮತ್ತೆ ರಘುನಾಥ ಭಟ್ಟ ಗೋಸ್ವಾಮಿ. ಐದನೆಯವರು ಗೋಪಾಲ ಭಟ್ಟ ಗೋಸ್ವಾಮಿ. ಸ್ವಲ್ಪ ಸಮಯದ ಮುಂಚೆ ಅವರ ಬಗ್ಗೆ ನಾವು ಸಣ್ಣದಾಗಿ ಚರ್ಚೆ ಕೂಡ ಮಾಡಿದ್ವಿ. ಅವರ ಮನೆಯಲ್ಲಿ ಮಹಾಪ್ರಭು ಅವರು ಚಾತುರ್ಮಾಸ್ಯದ ಕಾಲ ಉಳ್ಕೊಂಡ್ರು ಅಂತ ಹೇಳಿ, ಕೊನೆಯಲ್ಲಿ ಎಲ್ಲರಿಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಯಾರು ಅಂತ ಹೇಳಿದ್ರೆ ಜೀವ ಗೋಸ್ವಾಮಿ. ಈ 6 ಗೋಸ್ವಾಮಿಗಳು, ಇವರೆಲ್ಲರ ಹೆಸರು ನಮ್ಮ ಬಾಯಲ್ಲಿ ಸದಾ ಇರಲೇಬೇಕು ಅಲ್ವಾ. ಗೌಡಿಯ ವೈಷ್ಣವರಿಗೆ ಇದು ಕಡ್ಡಾಯವಾಗಿ ಈ ಒಂದು ಹೆಸರುಗಳು, 6 ಗೋಸ್ವಾಮಿಗಳ ಹೆಸರು ಅವರ ಬಾಯಲ್ಲಿ ಇರಲೇಬೇಕು ಅಲ್ವಾ. ಸ್ವರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ. ಈ 6 ಮಂದಿ ಅವರು ಗೋಸ್ವಾಮಿಗಳು, ಆಯ್ತಾ. ಸೊ ಅವರ ಅನೇಕ ಚಿತ್ರಗಳನ್ನ ನಾವು ನೋಡ್ತೀವಿ, ಎಲ್ಲವೂ ಕೂಡ ಪೇಂಟಿಂಗೇನೆ, ಆಯ್ತಾ. ಕೈಯಿಂದ ಬಿಡಿಸಲ್ಪಟ್ಟಂತಹ ಚಿತ್ರಗಳು. ಅವರ ಫೋಟೋ ಇವಾಗ ಸಿಗೋದಿಲ್ಲ, 500 ವರ್ಷಗಳ ಹಿಂದೆ ಅವರು ಬಾಳದಂತವ್ರು. ಅದರಿಂದ ಅವರು ನೋಡಿ, ವೃಂದಾವನದಲ್ಲಿ ಇರ್ಬೇಕಾದ್ರೆ ಅವರ ಬಟ್ಟೆಯನ್ನ ನೋಡಿದ್ರೇನೆ ನಮ್ಗೆ ಅನ್ಸುತ್ತೆ ಎಷ್ಟು ವೈರಾಗ್ಯ ಅವರಲ್ಲಿ ಇತ್ತು ಅಂತ ಅಲ್ವಾ. ಸೊ ಇವಾಗ ಈ ಗೋಸ್ವಾಮಿ ಎಂಬಂತಹ ಶಬ್ದದ ಅರ್ಥ ಏನು ಅಂತ ಸ್ವಲ್ಪ ನೋಡೋದಕ್ಕೆ ಪ್ರಯತ್ನ ಪಡೋಣ, ಆಯ್ತಾ. ಎಲ್ಲರನ್ನ ಬಿಡ್ತಾ ಇದ್ದೀರಾ ಅಂತ ಅನ್ಕೊಟ್ಟಿದ್ದೀನಿ, ಮತ್ತೆ ಯಾರು ಬರ್ತಾ ಇದ್ದಾರೆ ಎಷ್ಟೊಂದ್ ಜನ. ಸೊ ಗೋಸ್ವಾಮಿ ಅಂದ್ರೆ ಏನು, ಇವಾಗ ಅದನ್ನ ನೋಡೋಣ, ಆಯ್ತಾ. ಗೋಸ್ವಾಮಿ ಎಂಬಂತಹ ಶಬ್ದಕ್ಕೆ ಏನು ಅರ್ಥ, ಇದನ್ನ ಕೂಡ ನಿಮ್ಮಲ್ಲಿ ಎಷ್ಟೊಂದ್ ಜನ ಬಲ್ಲವರಾಗಿರ್ತೀರಾ, ಗೊತ್ತಿರತ್ತೆ ನಿಮ್ಗೆ ಅಲ್ವಾ. ಯಾರ್ಯಾರು ಪ್ರಭುಪಾದರ ಪುಸ್ತಕಗಳನ್ನ ಓದಿರ್ತೀರಾ, ಪ್ರಭುಪಾದರ ಪ್ರವಚನಗಳನ್ನ ಕೇಳಿರ್ತೀರಾ, ಅಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದ್ರೆ ಇವಾಗ ನೋಡಿ, ನಾವು ಸಂಸ್ಕೃತದ ವ್ಯಾಕರಣದ ಪ್ರಕಾರ ಈ ಗೋಸ್ವಾಮಿ ಎಂಬಂತಹ ಶಬ್ದದ ಅರ್ಥ ಏನು ಅಂತ ಇವಾಗ ನಾವು ನೋಡ್ತಾ ಇದ್ದೀವಿ. ನೋಡಿ, ಪ್ರಭುಪಾದರು ಏನ್ ಹೇಳ್ತಾರೆ, ಸಂಸ್ಕೃತದ ವ್ಯಾಕರಣ ಏನ್ ಹೇಳುತ್ತೆ, ಎರಡೂ ಒಂದೇನೆ ಅನ್ನೋದಕ್ಕೆ ಇದು ಒಂದು ಪ್ರಮಾಣ. ಶಬ್ದ ಕಲ್ಪದ್ರುಮ ಅಂತ ಒಂದು ಶಬ್ದಕೋಶ, ಸಂಸ್ಕೃತದಲ್ಲಿ ಅನೇಕ ಶಬ್ದಕೋಶಗಳಿವೆ. ಅದರಲ್ಲಿ ಪ್ರಧಾನವಾದಂತಹ ಶಬ್ದಕೋಶ ಅಮರಕೋಶ. ಅಮರಕೋಶವನ್ನ ಬಿಟ್ಟು ಮತ್ತೊಂದು ಪ್ರಧಾನವಾದಂತಹ ಶಬ್ದಕೋಶ ಅಂತ ಹೇಳಿದ್ರೆ ಶಬ್ದ ಕಲ್ಪದ್ರುಮ. ಅಮರಕೋಶವನ್ನ ಕೂಡ ಇಟ್ಕೊಂಡು ಅದರ ಆಧಾರದ ಮೇಲೇನೆ ಅನೇಕ ಶಬ್ದಾರ್ಥಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಗೋಸ್ವಾಮಿ ಎಂಬಂತಹ ಶಬ್ದಕ್ಕೆ ಏನ್ ಅರ್ಥ ಹೇಳ್ತಾರೆ ನೋಡಿ ಇಲ್ಲಿ, ಗವಾಂ ಇಂದ್ರಿಯಾಣಾಂ ವಾ ಸ್ವಾಮಿ, ಗೋಸ್ವಾಮಿ. ಗೋಸ್ವಾಮಿ ಎಂಬಂತದ್ದು ನಿಜವಾಗ್ಲೂ ಅದು ಗೋಸ್ವಾಮಿ ದೀರ್ಘ ಬರಬೇಕು. ಗೋಸ್ವಾಮಿ ಅಂತ ಹೇಳಿದ್ರೆ ಅದು ಗವಾಂ ಅಂತ ಹೇಳಿದ್ರೆ ಹಸುಗಳ, ಇಂದ್ರಿಯಾಣಾಂ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳ. ಅಲ್ಲಿ ಬರೀ ನಾಲಿಗೆ ಮಾತ್ರ ತೋರಿಸಿದ್ದೀನಿ, ಆದ್ರೆ ಎಲ್ಲಾ ಇಂದ್ರಿಯಗಳು ಕೂಡ, ಜ್ಞಾನೇಂದ್ರಿಯಗಳು ಮತ್ತೆ ಕರ್ಮೇಂದ್ರಿಯಗಳು, ಎಲ್ಲಾ ಇಂದ್ರಿಯಗಳ ಮೇಲೆ. ಮತ್ತೆ ಅಥವಾ ವಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅಥವಾ ಅಂತ. ಅದರಿಂದ ಇಂದ್ರಿಯಗಳ ಮೇಲೆ ಸಂಪೂರ್ಣವಾದಂತಹ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಕ್ಕಂಥವರು ಅಥವಾ ಹಸುಗಳ ಒಡೆಯ ಅಲ್ವಾ, ಅವರಿಗೆ ನಾವು ಗೋಸ್ವಾಮಿ ಅಂತ ಹೇಳ್ಬೋದು. ವಸ್ತುತಃ ನೋಡಿ, ಈ ಗೋ ಎಂಬಂತಹ ಶಬ್ದಕ್ಕೆ ಅನೇಕಾನೇಕ ಅರ್ಥಗಳಿವೆ ಸಂಸ್ಕೃತದಲ್ಲಿ. ನಾನು ಒಂದಷ್ಟು ಹೇಳ್ತೀನಿ ನೋಡಿ. ಇಲ್ಲಿ ಅಮರಕೋಶದಿಂದ ಗೋ ಎಂಬಂತಹ ಶಬ್ದಕ್ಕೆ ಏನೇನ್ ಅರ್ಥಗಳಿವೆ ಅಂತ ಹೇಳಿದ್ರೆ, ಭೂಮಿ ಏನಿದೆ ಅದಕ್ಕೂ ಗೋ ಅಂತ ಹೇಳ್ತೀವಿ. ಅದಾದ್ಮೇಲೆ ಭೂಮಿ ಆದ್ಮೇಲೆ ವೃಷಭ ಅಂತ ಹೇಳಿದ್ರೆ ಎತ್ತು, ಹಸುಗೂ ನಾವು ಗೋ ಅಂತ ಹೇಳ್ತೀವಿ, ಎತ್ತುಗೂ ನಾವು ಹೇಳ್ತೀವಿ. ಅದಾದ್ಮೇಲೆ ಬಾಣ ಏನ್ ಹೊಡಿತೀವಿ ನಾವು, ರಾಮ ಬಾಣ ಅಂತ ಹೇಳ್ತೀವಲ್ಲ, ಬಾಣಕ್ಕೆ ಕೂಡ ನಾವು ಗೋ ಅಂತ ಹೇಳ್ತೀವಿ. ಅದಾದ ಮೇಲೆ ಇಂದ್ರನ ವಜ್ರಾಯುಧ ಏನಿದೆ ಅದಕ್ಕೂ ಕೂಡ ಗೋ ಅಸ್ತ್ರ ಅಂತ ಒಂದು ಶಬ್ದವಿದೆ. ಅದಾದ್ಮೇಲೆ ಜಲಂ ಅಂತ ಹೇಳಿದ್ರೆ ನೀರಿಗೆ ಕೂಡ ನಾವು ಗೋ ಅಂತ ಹೇಳ್ತೀವಿ. ಅದಾದ್ಮೇಲೆ ಸೂರ್ಯನ ಕಿರಣಗಳೇನಿವೆ, ಸೂರ್ಯ ರಶ್ಮಿ ಅಂತ ಹೇಳ್ತೀವಲ್ಲ, ಸೂರ್ಯನ ಕಿರಣಗಳು, ಅದಕ್ಕೂ ಕೂಡ ಗೋ ಅಂತ ಹೇಳ್ತೀವಿ. ಅದಾದ್ಮೇಲೆ ಕಣ್ಣುಗಳೇನಿದೆ ಅದಕ್ಕೆ ಕೂಡ ಗೋ ಅಂತ ಹೇಳ್ತೀವಿ. ಅದಾದ್ಮೇಲೆ ಅದ್ ಯಾವುದೇ ಒಂದು ಪಶು ಇರ್ಬೋದು, ಕೇವಲ ಹಸು ಮಾತ್ರ ಅಲ್ಲ, ಅದಕ್ಕೆ ಕೂಡ ನಾವು ಗೋ ಅಂತ ಹೇಳ್ಬೋದು. ಸ್ವರ್ಗಕ್ಕೆ ಕೂಡ ನಾವು ಗೋ ಅಂತ ಹೇಳ್ಬೋದು. ವಚನಂ ಅಂತ ಹೇಳಿದ್ರೆ ನಮ್ಮ ಕಂಠದಿಂದ ಯಾವ ಶಬ್ದಗಳು ಆಚೆ ಬರುತ್ತೆ ಅದಕ್ಕೆ ನಾವು ಗೋ ಅಂತ ಕೂಡ ಹೇಳ್ಬೋದು. ದಿಕ್ಕುಗಳು ಕೂಡ ನಾವು ಗೋ ಅಂತ ಹೇಳ್ಬೋದು. ನೋಡಿ, ಇಷ್ಟು ಅರ್ಥಗಳಿವೆ ಅಮರಕೋಶದ ಪ್ರಕಾರ ಗೋ ಎಂಬಂತಹ ಶಬ್ದಕ್ಕೆ.
ಆದ್ರೆ ಅದೆಲ್ಲದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಅರ್ಥಗಳನ್ನ ನಮ್ಗೆ ಪ್ರಭುಪಾದರು ಕೊಡ್ತಾರೆ. ಗೋ ಅಂತ ಹೇಳಿದ್ರೆ ಹಸು, ಅಥವಾ ಗೋ ಅಂತ ಹೇಳಿದ್ರೆ ಇಂದ್ರಿಯ. ಇವೆರಡರ ಮೇಲೆ ಪ್ರಭುತ್ವವನ್ನ ಸಂಪಾದಿಸಿಕೊಂಡಿರ್ತಕ್ಕಂಥವ್ರಿಗೆ ಗೋಸ್ವಾಮಿ. ವಸ್ತುತಃ ಮೂಲದಲ್ಲಿ ಗೋಸ್ವಾಮಿ ಯಾರು ಅಂತ ಹೇಳಿದ್ರೆ ಕೃಷ್ಣನೇ ಗೋಸ್ವಾಮಿ ಅಲ್ವಾ. ಎಲ್ಲಾ ಇಂದ್ರಿಯಗಳೇ ಒಡೆಯ ಅವನು ಅಲ್ವಾ. ಅಷ್ಟು ಮಾತ್ರ ಅಲ್ಲ, ಋಷಿಕೇಶ ಅಂತ ಅದಕ್ಕೆ ಹೇಳೋದು. ಋಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು, ಋಷಿಕ ಈಶ ಅಂತ ಹೇಳಿದ್ರೆ ಅದರ ಅಂತ ಅರ್ಥ ಅಲ್ವಾ. ಸೊ ಅವರು ಕೂಡ ಸ್ವಾಭಾವಿಕವಾಗಿ ಗೋಸ್ವಾಮಿಗಳು ಆಗ್ತಾರೆ. ಸೊ ಇಲ್ಲಿ ನೋಡಿ, ಆ ಒಂದು ಅನಂತ ಸಂಹಿತೆ ಅಂತ ಒಂದು ಯಾವ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಇರತಕ್ಕಂತ ಒಂದು ಶಾಸ್ತ್ರವಿದೆ, ಅದರಲ್ಲಿ ಅದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ನೀವು ನೋಡ್ಬೋದು. ಯಥಾ ಶ್ರೀ ಸನಾತನ ಗೋಸ್ವಾಮಿ ಪ್ರಿಯ ರತಿಮಂಜರಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಶ್ರೀ ಸನಾತನ ಗೋಸ್ವಾಮಿ ಪ್ರಿಯ ರತಿಮಂಜರಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸನಾತನ ಗೋಸ್ವಾಮಿ ರತಿಮಂಜರಿ, ಲವಂಗ ಮಂಜರಿ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಸನಾತನ ಗೋಸ್ವಾಮಿ ಅನ್ನೋರು ಗೋಸ್ವಾಮಿಗಳಿಗೆ ಒಂದು ಉದಾಹರಣೆ ಅಂತ ಶಬ್ದಕೋಶದಲ್ಲೇ ಇದೆ ಅಲ್ವಾ. ಅದರಿಂದ ಈ 6 ಗೋಸ್ವಾಮಿಗಳು ಎಷ್ಟು ಪ್ರಸಿದ್ಧರಾದಂತವ್ರು ಅನ್ನೋದು ನಮ್ಗೆ ಅದರಿಂದ ಗೊತ್ತಾಗತ್ತೆ. ಏಕೆಂದ್ರೆ ಶಬ್ದಕೋಶದಲ್ಲೇ ಅವರ ಹೆಸರನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಇವರ ಪರಿವಾರದ ಬಗ್ಗೆ ಕಿರು ಪರಿಚಯ ಇಲ್ಲಿದೆ. ಇವತ್ತು ಬರೀ ಪೀಠಿಕೆ ಮಾತ್ರ ಇರೋದು. ಇವರ ಜೀವನ ಚರಿತ್ರೆಯನ್ನ ಮುಂದಿನ ವಾರದಿಂದ ನಾವು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆದ್ರೆ ಒಂದು ಸಣ್ಣ ಪೀಠಿಕೆಯಲ್ಲಿ ಇವರ ಪರಿವಾರದ ಬಗ್ಗೆ ಇಲ್ಲಿ ಒಂದು ಸಣ್ಣ ಕಿರು ಪರಿಚಯ ಇದೆ, ಆಯ್ತಾ. ಸೊ ಈ 6 ಗೋಸ್ವಾಮಿಗಳಲ್ಲಿ 3 ಗೋಸ್ವಾಮಿಗಳು, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ, ಈ 3 ಕೂಡ ಒಂದೇ ಪರಿವಾರದಲ್ಲಿ ಬಂದಂತವ್ರು. ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಇಬ್ಬರು ಅಣ್ಣ ತಮ್ಮಂದ್ರು. ಸನಾತನ ಗೋಸ್ವಾಮಿ ಅಣ್ಣ, ರೂಪ ಗೋಸ್ವಾಮಿ ಅವರು ತಮ್ಮ. ಅವರಿಬ್ಬರಿಗೆ ಮತ್ತೊಬ್ಬ ಸಹೋದರರು ಕೂಡ ಇದ್ರು, ಅವರಿಗೆ ಅನುಪಮ ಅಂತ ಹೆಸರು. ಆ ಅನುಪಮ ಅನ್ನೋರ ಮಗ ಜೀವ ಗೋಸ್ವಾಮಿ. ಆದ್ರಿಂದ ಜೀವ ಗೋಸ್ವಾಮಿ ಸನಾತನ ಗೋಸ್ವಾಮಿಗೆ ಮತ್ತೆ ರೂಪ ಗೋಸ್ವಾಮಿ ಇಬ್ಬರಿಗೂ ಕೂಡ ಸೋದರಳಿಯ ಆಗ್ಬೇಕು ಅಲ್ವಾ, ನೆವ್ಯೂ ಅಂತ ಹೇಳ್ತೀವಲ್ಲ. ಸೊ ಇವರು ಮೂಲತಃ ಕರ್ನಾಟಕದವರು ಅಲ್ವಾ. ನಮ್ಮೆಲ್ಲರಿಗೆ ಬಹಳ ಹೆಮ್ಮೆ ಅಲ್ವಾ, ಕರ್ನಾಟಕದವರು. ಕರ್ನಾಟಕದ ಸಾರಸ್ವತ ಬ್ರಾಹ್ಮಣರ ವಂಶ ಎಲ್ಲಿ ಬರುತ್ತೆ ಇವತ್ತು ಕೂಡ. GSB ಬ್ರಾಹ್ಮಣ್ಸ್ ಅಂತ ಬರ್ತಾರೆ, ಗೌಡ ಸಾರಸ್ವತ ಬ್ರಾಹ್ಮಣರು ಮತ್ತೆ ಸಾರಸ್ವತ ಬ್ರಾಹ್ಮಣರು, ವಿಶೇಷವಾಗಿ ಮಂಗಳೂರು ಕಡೆ ಎಲ್ಲ ನೀವು ನೋಡ್ತೀರಾ ಅಲ್ವಾ. ಸೊ ಆ ವಂಶದಲ್ಲಿ ಬಂದಂಥವ್ರು. ಆದ್ರೆ ಅವರು ಹುಟ್ಟಿದ್ದು ಬೆಳೆದದ್ದು ಕರ್ನಾಟಕದಲ್ಲಿ ಅಲ್ಲ. ಅವರು ಹುಟ್ಟಿದ್ದು ಬೆಳೆದದ್ದೆಲ್ಲ ಬಂಗಾಳದಲ್ಲಿ. ಹುಟ್ಟಿದೆಲ್ಲ ಇವತ್ತಿನ ಬಾಂಗ್ಲಾದೇಶ್ ಪ್ರದೇಶದಲ್ಲಿ, ಪೂರ್ವ ಬಂಗಾಳದಲ್ಲಿ. ಆದ್ರೆ ನೆಲೆಸಿದ್ದು ಅವರು ಇವತ್ತಿನ ಪಶ್ಚಿಮ ಬಂಗಾಳದಲ್ಲಿ. ಮಾಲ್ದಾ ಅಂತ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ. ಅದು ಆವತ್ತಿನ ಕಾಲದ ನವಾಬ್ ಹುಸೇನ್ ಶಾ ಅಂತ ಯಾವ ಒಬ್ಬ ರಾಜ ಇದ್ದ, ಅವನ ರಾಜಧಾನಿಯಾಗಿತ್ತು. ಅದಕ್ಕೆ ರಾಮಕೇಲಿ ಅಂತ ಹೆಸರು. ಅಲ್ಲಿ ಅವರು ನಿಲ್ಲಿಸ್ತಾ ಇದ್ರು. ಅದರಿಂದ ಈ 3 ಕೂಡ ಒಂದೇ ಒಂದು ಪರಿವಾರದಲ್ಲಿ ಬಂದಂಥವ್ರು. ಅದಾದ್ಮೇಲೆ ರಘುನಾಥ ದಾಸ ಗೋಸ್ವಾಮಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಲಗಡೆ. ಇವರು ಪಶ್ಚಿಮ ಬಂಗಾಳದವರು. ಅವರು ಕೃಷ್ಣಪುರ ಜಿಲ್ಲೆ ಎಂಬಂತಹ ಪಶ್ಚಿಮ ಬಂಗಾಳದ ಜಿಲ್ಲೆಯ ಕಾಯಸ್ಥ ಪರಿವಾರದಲ್ಲಿ ಬಂದಂಥವ್ರು. ನೋಡಿ, ಕಾಯಸ್ಥರು ಅಂತ ವಿಶೇಷವಾಗಿ ಬಂಗಾಳ ಮತ್ತೆ ಒಡಿಸ್ಸಾ ಎರಡೂ ಪ್ರದೇಶದಲ್ಲಿ ಕಾಯಸ್ಥ ವಂಶ ಅಂತ ಇದೆ. ಆ ಕಾಯಸ್ಥ ವಂಶದವರು ಬ್ರಾಹ್ಮಣರಲ್ಲ. ಆದ್ರೆ ಬ್ರಾಹ್ಮಣರಾದ್ಮೇಲೆ ಕ್ಷತ್ರಿಯರು ಅಥವಾ ವೈಶ್ಯರು ಅಂತ ಅನಿಸ್ಕೊಳ್ಳೋರು ಅವರೇನೆ. ಯಾಕೆ ಅಂತ ಹೇಳಿದ್ರೆ ವಿಶೇಷವಾಗಿ ಕ್ಷತ್ರಿಯರು ಅಂತ ಅನಿಸ್ಕೋತಾರೆ. ಅವರು ಬಹಳ ಉನ್ನತ ವರ್ಗದ ಜನರು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ವಿಶೇಷವಾಗಿ ಅಥವಾ ಸಾಮಾನ್ಯವಾಗಿ ಅವರು ಜಮೀನ್ದಾರರಾಗಿರ್ತಾರೆ. ಜಮೀನ್ದಾರರಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ರಾಜರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂಥವ್ರು ಅಲ್ವಾ. ಬಹಳ ಶ್ರೀಮಂತರಾಗಿರ್ತಾ ಇದ್ರು. ಅದರಿಂದ ಅಂತಹ ಬಹಳ ಸಿರಿವಂತ ಮತ್ತೆ ಶ್ರೀಮಂತಿಕೆಯ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಇನ್ ದ ಮೌತ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ, ಆ ರೀತಿಯಾದಂತಹ ಶ್ರೀಮಂತಿಕೆಯ ಪರಿವಾರದಲ್ಲಿ, ಶ್ರೀಮಂತ ಪರಿವಾರದಲ್ಲಿ ಹುಟ್ಟಿದಂಥವರು ರಘುನಾಥ್ ದಾಸ್ ಗೋಸ್ವಾಮಿ ಅವರು. ಅದಾದ್ಮೇಲೆ ಗೋಪಾಲ ಭಟ್ಟ ಗೋಸ್ವಾಮಿ ಅವ್ರ ಬಗ್ಗೆ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ ಸ್ವಲ್ಪ. ಅವರು ಶ್ರೀರಂಗದಲ್ಲಿ ಶ್ರೀ ವೈಷ್ಣವರ ಹೆಡ್ ಕ್ವಾರ್ಟರ್ಸ್ ಅಂತ ಏನ್ ಹೇಳ್ತಾರೆ, ಅವರ ಮೂಲ ಸ್ಥಾನವಾದಂತಹ ಶ್ರೀರಂಗ ಕ್ಷೇತ್ರದಲ್ಲಿ ಅವರು ಒಬ್ಬ ಶ್ರೀ ವೈಷ್ಣವ ಬ್ರಾಹ್ಮಣರ ವಂಶದಲ್ಲಿ. ಶ್ರೀ ವೈಷ್ಣವರಲ್ಲೂ 2 ಪಂಗಗಳಿವೆ, ಒಂದು ವಡಕಲೈ ಮತ್ತೊಂದು ತೆಂಕಲೈ ಅಂತ ಹೇಳ್ತಾರೆ. ವಡಕಲೈ ವಂಶದಲ್ಲಿ ಬಂದಂತವರು ಗೋಪಾಲ ಭಟ್ಟ ಗೋಸ್ವಾಮಿ ಅವರು. ಕೊನೆಯಲ್ಲಿ ಈ ರಘುನಾಥ ಭಟ್ಟ ಗೋಸ್ವಾಮಿ ಇವರು ಪೂರ್ವ ಬಂಗಾಳ ಅಂತ ಹೇಳಿದ್ರೆ ಇವತ್ತಿನ ಬಾಂಗ್ಲಾದೇಶ್, ಅಲ್ಲಿ ಪದ್ಮಾ ನದಿ ಅಂತ ಇವತ್ತು ಕೂಡ ಹರಿಯುತ್ತೆ. ಖೇತುರಿ ಗ್ರಾಮ್ ಅಂತ ಅಲ್ಲಿ ಬರುತ್ತೆ. ನರೋತ್ತಮ ದಾಸ ಠಾಕೂರರ ಜನ್ಮಸ್ಥಾನ ಕೂಡ ಅಲ್ಲೇ ಬರುತ್ತೆ.
ಅಲ್ಲಿ ಇದ್ದಂತ ಒಬ್ಬ ಬ್ರಾಹ್ಮಣರ ವಂಶದಲ್ಲಿ ಬಂದಂತವರು ರಘುನಾಥ ಭಟ್ಟ ಗೋಸ್ವಾಮಿ. ನೋಡಿ, ಇವರೆಲ್ಲರೂ ಬೇರೆ ಬೇರೆ ಸ್ಥಳಗಳಿಂದ ಬಂದಂತವ್ರು ಅಲ್ವಾ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಮೂರು. ರಘುನಾಥ ಭಟ್ಟ ಗೋಸ್ವಾಮಿ ಪೂರ್ವ ಬಂಗಾಳ, ರಘುನಾಥ್ ದಾಸ್ ಗೋಸ್ವಾಮಿ ಪಶ್ಚಿಮ ಬಂಗಾಳ, ಆದ್ರೆ ಗೋಪಾಲ ಭಟ್ಟ ಗೋಸ್ವಾಮಿ ದಕ್ಷಿಣ ಭಾರತ ಅಲ್ವಾ. ದಕ್ಷಿಣ ಭಾರತದಲ್ಲೂ ದಕ್ಷಿಣ, ಅದು ಶ್ರೀರಂಗ ಕ್ಷೇತ್ರ, ಅಲ್ಲಿಂದ ಬಂದಂತವ್ರು. ಇದರ ಬಗ್ಗೆ ಸಣ್ಣ ಪರಿಚಯ ಆಯ್ತಾ. ಸೊ ಇದೀಗ ಸಮಯ ಎಷ್ಟಾಗಿದೆ? 8 ಗಂಟೆ ಆಗೋಗಿದೆ, ಆಗ್ಲೇ 8 ಗಂಟೆ ಆಗ್ತಾ ಇದೆ. ಆದ್ರೆ ಇನ್ನು ಒಂದು 10 ನಿಮಿಷ ತಗೊಂಡು, ಇವತ್ತು ನಾನು ಮೊದಲನೇ ದಿವಸ ಆಗಿರೋದ್ರಿಂದ ಸ್ವಲ್ಪ ತಡ ಮಾಡ್ತೀನಿ, ದೇವ್ರಿಗೆ ಕ್ಷಮಿಸಿ. ಇವಾಗ ನಾವು ಈ ಶ್ರೀನಿವಾಸ ಆಚಾರ್ಯರು ಬರೆದಿರ್ತಕ್ಕಂತಹ ಷಡ್ಗೋಸ್ವಾಮಿ ಅಷ್ಟಕ ಏನಿದೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಪಡ್ಕೊಂಡು ಇವತ್ತಿನ ಸೆಷನ್ ನಾವು ಮುಗಿಸ್ತೀವಿ ಆಯ್ತಾ. ಸೊ ಶ್ರೀನಿವಾಸಾಚಾರ್ಯರು ಯಾರು ಅಂತ ಹೇಳಿದ್ರೆ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಪ್ರಧಾನ ಶಿಷ್ಯರು ಆಯ್ತಾ. ಸೊ ಆ ಶ್ರೀನಿವಾಸಾಚಾರ್ಯರು ಈ 6 ಗೋಸ್ವಾಮಿಗಳನ್ನ ಹೊಗಳಿ ಒಂದು ಅದ್ಭುತವಾದಂತಹ ಅಷ್ಟಕವನ್ನ ಬರೆದಿದ್ದಾರೆ. ಈ ರೀತಿಯಾದಂತಹ ಅಷ್ಟಕವನ್ನ ಪ್ರಾಯಶಃ ನಾನು ಬೇರೆ ಎಲ್ಲೂ ನೋಡಿಲ್ಲ. ಏಕೆ ಅಂತ ಹೇಳಿದ್ರೆ ಇದರಲ್ಲಿ ಅನೇಕ ವಿಶೇಷತೆಗಳಿವೆ. ಇದನ್ನ ಯದ್ಯಪಿ ಅವರ ಗುರುಗಳು, ಸ್ವಯಂ ಗುರುಗಳು ಗೋಪಾಲ ಭಟ್ಟ ಗೋಸ್ವಾಮಿ ಅವರು, ಆದ್ರೆ 6 ಗೋಸ್ವಾಮಿಗಳನ್ನ ಕುರಿತು ಈ ಅದ್ಭುತವಾದಂತ ಅಷ್ಟಕವನ್ನ, ಸಂಪೂರ್ಣವಾದಂತ ಅಷ್ಟಕವನ್ನ ದ್ವಿವಚನದಲ್ಲಿ ಬರೆದಿದ್ದಾರೆ. ನೋಡಿ, ಒಂದ್ ಸ್ವಲ್ಪ ವಿಶೇಷತೆಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು, ಏನು ಇದು ಸಂಸ್ಕೃತದಲ್ಲ ಎಷ್ಟೊಂದೆಲ್ಲ ಹೇಳ್ತಾ ಇದ್ದಾರಲ್ಲ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈ ಯಾವ ಅಷ್ಟಕವನ್ನ ಬರೆದಿದ್ದಾರೆ ಅದರ ಮಹಿಮೆ ಕೂಡ ನಮ್ಗೆ ಅರ್ಥ ಆಗತ್ತೆ, ಆ ಗೋಸ್ವಾಮಿಗಳ ಮಹಿಮೆ ಕೂಡ ನಮ್ಗೆ ಅರ್ಥ ಆಗತ್ತೆ. ನೋಡಿ, ಸಂಸ್ಕೃತದಲ್ಲಿ 3 ವಚನಗಳಿವೆ. ಸಾಮಾನ್ಯವಾಗಿ ನಮ್ಮ ಎಲ್ಲಾ ಭಾರತೀಯ ಭಾಷೆಗಳಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಕೂಡ 2 ವಚನಗಳಿರೋದು ಅಲ್ವಾ. ನಾನು ಮತ್ತೆ ನಾವು ಅಷ್ಟೇ ಹೇಳೋದು ಅಲ್ವಾ. ನಾನು ಅಂದ್ರೆ ನಾನೊಬ್ನೇ, ಅಂದ್ರೆ ಇಬ್ರಿಗಿಂತ 3 ಜನ, ಇಬ್ರು 3 ಅಥವಾ ಎಷ್ಟು ಜನ ಇದ್ರು ಕೂಡ ಎಲ್ಲರೂ ಸೇರಿಸಿ ನಾವು ಅಂತ ಹೇಳ್ತೀವಿ. ನೀನು ಮತ್ತೆ ನೀವು, ಅವನು ಮತ್ತೆ ಅವರು ಅಲ್ವಾ. ಆದ್ರೆ ಸಂಸ್ಕೃತದಲ್ಲಿ ದ್ವಿವಚನ ಅಂತ ಇದೆ. ದ್ವಿವಚನ ಅಂತ ಹೇಳಿದ್ರೆ ನಾನು ಮತ್ತೆ ನಾವಿಬ್ರಿದ್ರೆ ಅದಕ್ಕೆ ಒಂದು ವಚನ, ಅದಾದ್ಮೇಲೆ 3 ಜನಕ್ಕಿಂತ ಹೆಚ್ಚು, 3 ಜನ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅವ್ರಿಗೆ ಮತ್ತೊಂದು ಸಂಬೋಧನೆ. ಅದರಿಂದ ಈ ಅಷ್ಟಕದಲ್ಲಿ ಸಂಪೂರ್ಣವಾಗಿ ಅವರು ಈ ಗೋಸ್ವಾಮಿಗಳನ್ನ, 6 ಗೋಸ್ವಾಮಿಗಳನ್ನ ಇಬ್ಬರಿಬ್ಬರಾಗಿ 3 ಗುಂಪನ್ನ ಮಾಡಿ ಆ ಇಬ್ಬರಿಬ್ಬರನ್ನ ಕುರಿತು, ಅಂದ್ರೆ ಆ 3 ಗುಂಪನ್ನ ಕುರಿತು ಸಮಸ್ತವಾಗಿರ್ತಕ್ಕಂಥ ಅಷ್ಟಕವನ್ನ ಬರೆದಿದ್ದಾರೆ. ಆದ್ದರಿಂದಲೇ ನೋಡಿ, ಕೊನೆಯ ಸಾಲು ಪ್ರತಿಯೊಂದು ಶ್ಲೋಕದಲ್ಲೂ ಒಂದೇ ಬರುತ್ತೆ. ಒಂದೇ ರೂಪ ಸನಾತನೌ ರಘುಯುಗೌ ಶ್ರೀಜೀವ ಗೋಪಾಲಕೌ ಅಲ್ವಾ. ಬಹಳ ಸುಂದರವಾದಂತಹ ಅಷ್ಟಕ ಇದು. ಒಂದೇ ಅಂತ ಹೇಳಿದ್ರೆ ನಾನು ನಮಸ್ಕಾರವನ್ನ ಮಾಡ್ತೀನಿ. ಯಾರಿಗೆ? ರೂಪ ಸನಾತನೌ, ರೂಪ ಮತ್ತೆ ಸನಾತನ ಗೋಸ್ವಾಮಿ ಅವರಿಗೆ, ಅದು ಮೊದಲನೇ ಗುಂಪು. ಎರಡನೇದು ರಘು ಯುಗೌ, ರಘು ಯುಗೌ ಅಂತ ಹೇಳಿದ್ರೆ ಇಬ್ಬರು ರಘುಗಳು. ಯಾರದು? ರಘುನಾಥ ದಾಸ ಗೋಸ್ವಾಮಿ ಮತ್ತೆ ರಘುನಾಥ ಭಟ್ಟ ಗೋಸ್ವಾಮಿ ಅವರು. ಅದಾದ್ಮೇಲೆ 3ನೇ ಗುಂಪು ಜೀವ ಗೋಪಾಲಕವು, ಶ್ರೀ ಜೀವ ಗೋಪಾಲಕವು ಅಂತ ಹೇಳಿದ್ರೆ ಜೀವ ಗೋಸ್ವಾಮಿ ಮತ್ತೆ ಗೋಪಾಲ ಭಟ್ಟ ಗೋಸ್ವಾಮಿ, ಇವರಿಬ್ಬರನ್ನ ಸೇರಿ ಒಂದು ಗುಂಪನ್ನ ಮಾಡ್ಕೊಂಡು ಈ 3 ಗುಂಪುಗಳಿಗೆ ಅಂತ ಹೇಳಿದ್ರೆ 6 ಗೋಸ್ವಾಮಿಗಳಿಗೆ ನಾನು ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಅಷ್ಟಕದ ದೀರ್ಘ ಅರ್ಥವನ್ನ ಇವಾಗ ಚರ್ಚೆ ಮಾಡೋದು ಬೇಡ, ಯಾಕೆಂದ್ರೆ ತಡವಾಗಿದೆ. ಆದ್ರೆ ಮೊದಲನೇ 4 ಶ್ಲೋಕಗಳ ಅರ್ಥವನ್ನ ನೋಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಡೋಣ ಇವಾಗ ಆಯ್ತಾ. ಇನ್ನು 8 ಗಂಟೆ ಆಗಿ 2 ನಿಮಿಷ ಮಾತ್ರ ಆಗಿದೆ. ಆದಷ್ಟು 8:15 ಒಳಗೆ ನಾನು ಮುಗಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಅದಾದ್ಮೇಲೆ ಏನಾದ್ರು ಪ್ರಶ್ನೆ ಇದ್ರೆ ನೋಡೋಣ. ಆದ್ರೆ ಇದು ನೋಡಿ, ಬಹಳ ಸುಂದರವಾದಂತ ಅಷ್ಟಕ. ಇದರಲ್ಲಿ ಹೇಗೆ ಆರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಭುಪಾದರು ಇದನ್ನ ಅನೇಕ ಬಾರಿ ಹಾಡ್ತಾ ಇದ್ರು. ಯಾವಾಗ ಅವ್ರಿಗೆ ಪ್ರಭುಪಾದರಿಗೆ ಬಿಡುವಿನ ಸಮಯ ಇರುತ್ತೆ, ಯಾವಾಗ್ಲೂ ತಮ್ಮ ಶಿಷ್ಯಂದ್ರನ್ನ ಕರ್ಕೊಂಡು ಅವರು ಈ ಷಡ್ಗೋಸ್ವಾಮಿ ಅಷ್ಟಕ ಗೀತೆಗಳನ್ನ ಹಾಡ್ತಾ ಇದ್ರು. ವಿಶೇಷವಾಗಿ ಇದನ್ನ ಹಾಡ್ಬೇಕಾದ್ರೆ ಅವರು ಭಾವ ವಿಭೋರರಾಗ್ಬಿಡ್ತಾ ಇದ್ರು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಕೃಷ್ಣ ಉತ್ಕೀರ್ತನ ಗಾನ ನರ್ತನ ಪರವು ಪ್ರೇಮಾಮೃತಾಂಭೋ ನಿಧಿ ಧೀರಾಧೀರ ಜನಪ್ರಿಯೌ ಪ್ರಿಯಕರೌ ನಿರ್ಮತ್ಸರವು ಪೂಜಿತೌ ಶ್ರೀ ಚೈತನ್ಯ ಕೃಪಾಭರೌ ಭುವಿ ಭುವೋ ಭಾರಾವಹಂತಾರಕೌ ವಂದೇ ರೂಪ ಸನಾತನೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ ಅಲ್ವಾ. ಬಹಳ ಪ್ರಾಸಬದ್ಧವಾಗಿ ಚೆನ್ನಾಗಿ ಅದನ್ನ ಹೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಗೆಲ್ಲರಿಗೆ ಇದರ ಎಷ್ಟು ಶ್ಲೋಕಗಳನ್ನ ನಿಮಗೆ ಕಂಠಪಾಠ ಮಾಡೋದಕ್ಕಾಗತ್ತೋ ಅದನ್ನ ಕಂಠಪಾಠ ಮಾಡ್ಬೋದು. ಪ್ರತಿ ದಿವಸ ಇದನ್ನ ಹೇಳ್ಕೊತಾ ಇದ್ರೆ ಬಹಳ ಚೆನ್ನಾಗಿ ಮನಸ್ಸು ಉಲ್ಲಾಸವಾಗಿರುತ್ತೆ, ಮತ್ತೆ ಇವರ ಮೇಲೆ ನಮ್ಗೆ ಭಕ್ತಿ ಕೂಡ ಬರುತ್ತೆ. ಕೃಷ್ಣ ಉತ್ಕೀರ್ತನ ಗಾನ ನರ್ತನ ಪರೌ, ಇದು ಪೂರ್ತಿ ಒಂದೇ ಶಬ್ದ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಇದೇನಿದೆಯಲ್ಲ ಇದು ಪೂರ್ತಿ ಒಂದೇ ಶಬ್ದ.
ಏನ್ ಹೇಳ್ತಾ ಇದೆ ಶಬ್ದ ಅಂತ ಹೇಳಿದ್ರೆ ಕೃಷ್ಣ ಉತ್ಕೀರ್ತನ. ಉತ್ಕೀರ್ತನ ಅಂತ ಹೇಳಿದ್ರೆ ಜೋರಾಗಿ ಮತ್ತೆ ಬಹಳ ಭಾವನೆಯಿಂದ ಅವರು ಕೀರ್ತನೆಯನ್ನ ಮಾಡ್ತಾ ಇದ್ರು. ಯಾವ ಕೀರ್ತನೆಯನ್ನ ಅಂತ ಹೇಳಿದ್ರೆ ಕೃಷ್ಣನ ಉತ್ಕೀರ್ತನೆಯನ್ನ ಮಾಡ್ತಾ ಇದ್ರು. ಮತ್ತೆ ಹೇಗೆ, ಯಾವುದರ ಜೊತೆಗೆ? ಕೃಷ್ಣ ಉತ್ಕೀರ್ತನ ಗಾನ ನರ್ತನ ಪರೋ. ಗಾನದ ಜೊತೆಗೆ ಅಂತ ಹೇಳಿದ್ರೆ ಹಾಡ್ಕೊಂಡು, ಮತ್ತೆ ನರ್ತನದ ಜೊತೆಗೆ ಅಂತ ಹೇಳಿದ್ರೆ ನೃತ್ಯವನ್ನ ಕೂಡ ಮಾಡ್ಕೊಂಡು, ಆಡ್ಕೊಂಡು ಮತ್ತೆ ಕುಣಿದಾಡ್ಕೊಂಡು ಅದನ್ನ ಆ ರೀತಿಯಾದಂತಹ ಕೀರ್ತನೆಯನ್ನ ಅವರು ಮಾಡ್ತಾ ಇದ್ರು. ಕೃಷ್ಣ ಉತ್ಕೀರ್ತನ ಗಾನ ನರ್ತನ ಪರೋ. ಯಾವಾಗ? ಎಲ್ಲಾ ಸಮಯದಲ್ಲೂ ಅವರು ಮಾಡ್ತಾ ಇದ್ರು. ಮತ್ತೆ ಯಾವುದರಿಂದ ಆ ರೀತಿಯಾದಂತಹ ಕೀರ್ತನೆಯನ್ನ ಹೇಗೆ ಮಾಡ್ತಾ ಇದ್ರು? ಪ್ರೇಮಾಮೃತಾಂಬೋ ನಿಧಿ. ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಪ್ರೇಮಾಮೃತಾಂಬೋ ನಿಧಿ. ಪ್ರೇಮ, ಕೃಷ್ಣ ಪ್ರೇಮ ಅನ್ನೋದು ಎಲ್ಲರ ಜೀವನದ ಉದ್ದೇಶ ಅಲ್ವಾ? ಗೌಡಿಯ ವೈಷ್ಣವರು ಪ್ರತಿ ದಿವಸ ಬೆಳಿಗ್ಗೆ 10 ಅಪರಾಧಗಳನ್ನ ಹೇಳಾದ್ಮೇಲೆ ಏನ್ ಹೇಳ್ತೀವಿ? ನಮ್ಮ ಜೀವನದ ಧ್ಯೇಯ ಕೃಷ್ಣ ಪ್ರೇಮವನ್ನ ಪಡೆದುಕೊಳ್ಳುವುದು ಅಲ್ವಾ? ಒಬ್ಬ ವರಿಷ್ಠ ಭಕ್ತರು ಒಂದ್ಸತಿ ನಮ್ಗೆ ಒಂದು ಜೋಕ್ ಆಗಿ ಹೇಳ್ತಾ ಇದ್ರು, ಎಲ್ಲರಿಗೂ ನಾವು ಹೇಳ್ತಾನೆ ಇರ್ತೀವಿ ಕೃಷ್ಣ ಪ್ರೇಮ ನಮ್ಮ ಜೀವನದ ಉದ್ದೇಶ ಅಂತ ಹೇಳಿ. ಆದ್ರೆ ನಾವು ಸಾಮಾನ್ಯವಾಗಿ ಯಾರಿಗೂ ಕೃಷ್ಣ ಪ್ರೇಮನ ಕೊಡೋದಿಲ್ಲ, ಕೃಷ್ಣ ಪ್ರೇಮವನ್ನ ಕೊಡೋದಿಲ್ಲ, ಕೃಷ್ಣ ಫ್ರೇಮ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ನಮ್ಮ ದೇವಸ್ಥಾನದಲ್ಲಿ ಯಾರು ಬರ್ತಾರೋ ಅವ್ರಿಗೆ ಕೃಷ್ಣ ಪ್ರೇಮ್ ಸಿಗತ್ತೋ ಗೊತ್ತಿಲ್ಲ, ಆದ್ರೆ ಕೃಷ್ಣ ಫ್ರೇಮ್ ಅಂತೂ ಖಂಡಿತವಾಗ್ಲೂ ಸಿಗತ್ತೆ ಅಲ್ವಾ? ಯಾರು ಬಂದ್ರು ಅವರು ನಮ್ ಗಿಫ್ಟ್ ಸ್ಟಾಲ್ ಹೋಗಿ ಕೃಷ್ಣ ಫ್ರೇಮ್ ಅನ್ನ ತಗೊಂಡು ಹೋಗ್ತಾರೆ ಅವರು. ಆದ್ರೆ ಇಲ್ಲಿ ನೋಡಿ, ಕೃಷ್ಣ ಪ್ರೇಮದಿಂದ ಅವರು ಅಮೃತ ಅಂಬೋನಿಧಿ. ಅಂಬ ಅಂತ ಹೇಳಿದ್ರೆ ಜಲ ಅಂದ್ರೆ ನೀರಿನ ನಿಧಿ ಅಂತ ಹೇಳಿದ್ರೆ ಅದು ಸಮುದ್ರ. ಕೃಷ್ಣ ಪ್ರೇಮ ಎಂಬಂತಹ ಸಮುದ್ರದಲ್ಲಿ ತೇಲಾಡ್ತಾ ಅವರು ಯಾವಾಗಲೂ ಕೃಷ್ಣನ ಗಾನವನ್ನ, ಕೃಷ್ಣನ ಹಾಡುಗಳನ್ನ ಮತ್ತೆ ಕೃಷ್ಣನ ಕೀರ್ತನಕ್ಕೆ ತಕ್ಕಂತೆ ನೃತ್ಯವನ್ನ ಯಾವಾಗ್ಲೂ ಮಾಡ್ತಾ ಇದ್ರು. ಮತ್ತೆ ನೋಡಿ, ಇದು ಮುಂದಿನ ಶಬ್ದ ಬಹಳ ಅಪೂರ್ವವಾದಂತ ಶಬ್ದ, ಬಹಳ ಚೆನ್ನಾಗಿದೆ. ಧೀರ ಅಧೀರ ಜನಪ್ರಿಯವು. ಧೀರ ಅಂತ ಹೇಳಿದ್ರೆ ಯಾರು ಸಮಾಜದಲ್ಲಿ ಒಳ್ಳೆ ವರ್ತನೆಯನ್ನ, ಒಳ್ಳೆ ನಡವಳಿಕೆಯನ್ನ ತೋರಿಸ್ತಾರೆ ಅಂಥವ್ರು. ಅಧೀರ ಅಂತ ಹೇಳಿದ್ರೆ ಅದಕ್ಕೆ ಉಲ್ಟಾ, ಅದಕ್ಕೆ ವಿರುದ್ಧವಾದಂತಹ ಯಾರು ಕುಲಗೇಡಿಗರಿರ್ತಾರೆ, ಯಾರು ಸಮಾಜಕ್ಕೆ ಘಾತಕರಾಗಿರ್ತಾರೆ ಅಂಥವ್ರು. ಈ ಗೋಸ್ವಾಮಿಗಳು ಧೀರರಿಗೂ ಪ್ರಿಯರಾಗಿದ್ರು, ಅಧೀರರಿಗೂ ಪ್ರಿಯರಾಗಿದ್ರು. ಇದು ಸಾಮಾನ್ಯವಾಗಿ ಸಾಧ್ಯ ಇಲ್ಲ ಅಲ್ವಾ? ನಾನು ಒಳ್ಳೆಯವನಾಗಿರ್ತೀನಿ ಅಂತ ಹೇಳಿದ್ರೆ ಒಳ್ಳೆಯವರಿಗೆ ಮಾತ್ರ ನಾನು ಪ್ರಿಯನಾಗಿರ್ತೀನಿ, ಕೆಟ್ಟವನಾಗಿರ್ತೀನಿ ಅಂದ್ರೆ ಕೆಟ್ಟವ್ರಿಗೆ ಮಾತ್ರ ನಾನು ಪ್ರಿಯನಾಗಿರ್ತೀನಿ. ಆದ್ರೆ ಈ ಗೋಸ್ವಾಮಿಗಳು ಧೀರ ಅಧೀರ ಜನಪ್ರಿಯವು, ಎಲ್ಲರಿಗೂ ಅಂತ ಹೇಳಿದ್ರೆ ನೋಡಿ, ಸಮಾಜದಲ್ಲಿ ಇಲ್ಲ ಒಳ್ಳೆಯವನಾಗಿರ್ತಾನೆ, ಇಲ್ಲ ಕೆಟ್ಟವನಾಗಿರ್ತಾನೆ ಅಲ್ವಾ? ಎಲ್ಲರಿಗೂ ಪ್ರಿಯರಾಗಿರ್ತಾರೋ ಅಂತ, ಇಬ್ರಿಗೂ ಪ್ರಿಯರಾಗಿದ್ರು ಅಂತ ಹೇಳಿದ್ರೆ ಎಲ್ಲರಿಗೂ ಪ್ರಿಯರಾಗಿದ್ರು ಅಂತ ಅರ್ಥ. ಏನಕ್ಕೆ? ಅದ್ ಹೇಗ್ ಸಾಧ್ಯ? ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಪ್ರಿಯಕರವು ನಿರ್ಮತ್ಸರವು ಪೂಜಿತವು. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ಸರ್ಯ ಅನ್ನೋದು ಅವರ ಮನಸ್ಸಿನಲ್ಲಿ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಯಾವುದೇ ಒಂದು ಲವಲೇಶ ಮಾತ್ಸರ್ಯ ಅನ್ನೋದು ಅವರಲ್ಲಿ ಇರಲಿಲ್ಲ. ಆ ಮಾತ್ಸರ್ಯ ಅನ್ನೋದು ಇಲ್ಲದೆ ಇದ್ದಿದ್ರಿಂದ ಅವರು ಧೀರರಿಗೂ ಪ್ರಿಯರಾಗಿದ್ರು, ಅಧೀರರಿಗೂ ಪ್ರಿಯರಾಗಿದ್ರು. ಪ್ರಿಯಕರವು, ಇದು ನೋಡಿ, ಇದು ಮತ್ತೊಂದು ಶಬ್ದ ಹೇಳ್ತಾ ಇದ್ದಾರೆ. ಪ್ರಿಯಕರವು ಅಂತ ಹೇಳಿದ್ರೆ ಎಲ್ಲಿ ಹೋದ್ರು ಅವರು ಪ್ರಿಯತ್ವ ಅಂತ ಹೇಳಿದ್ರೆ ಮಂಗಳತ್ವವನ್ನ ಹರಡ್ತಾ ಇದ್ರು ಅಲ್ವಾ? ಎಲ್ಲಿ ಹೋದ್ರು ಮಂಗಳತ್ವವನ್ನ ಹರಡ್ತಾ ಇದ್ರು. ಆದ್ರಿಂದ ಧೀರರಿಗೂ ಪ್ರಿಯರಾಗಿದ್ರು, ಅಧೀರರಿಗೂ ಪ್ರಿಯರಾಗಿದ್ರು. ಅವರ ಮನಸ್ಸಿನಲ್ಲಿ ಮಾತ್ಸರ್ಯದ ಲವಲೇಶವೂ ಇಲ್ಲದೆ ಇದ್ದಿದ್ರಿಂದ ಅವರು ಎಲ್ಲರಿಗೂ ಪ್ರಿಯರಾಗಿದ್ರು. ಶ್ರೀ ಚೈತನ್ಯ ಕೃಪಾಭರೌ ಭುವಿ ಭುವೋ ಭಾರಾವಹಂತಾರಕೌ. ಶ್ರೀ ಚೈತನ್ಯ ಕೃಪೆ, ಅದರ ಕೃಪೆಯಿಂದ ಸಂಪೂರ್ಣವಾಗಿ ತುಂಬಿದ್ದವರಾಗಿದ್ರು ಅವರು. ಭರವು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತುಂಬಿದ್ರು ಅಂತ ಅರ್ಥ. ಅದರಿಂದ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನ ಸಂಪೂರ್ಣವಾಗಿ ಪಡೆದುಕೊಂಡು ಅದರಿಂದ ಲೋಕವನ್ನ ಉದ್ಧಾರ ಮಾಡ್ತಾ ಇದ್ರು. ಅದರಿಂದಲೇ ಅವರ ಜೀವನವನ್ನ ಕೂಡ ನಡೆಸ್ತಾ ಇದ್ರು, ಅದರಿಂದಲೇ ಲೋಕೋದ್ಧಾರವನ್ನ ಕೂಡ ಮಾಡ್ತಾ ಇದ್ರು. ಅದರಿಂದ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನ ಸಂಪೂರ್ಣವಾಗಿ ತಮ್ಮಲ್ಲಿ ತುಂಬಿಕೊಂಡು ಅದಾದ್ಮೇಲೆ ಭುವಿ ಅಂತ ಹೇಳಿದ್ರೆ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಭಾರಾವಹಂತಾರಕವು, ಭುವಃ ಭಾರಾವಹಂತಾರಕವು. ಭುವಃ ಅಂತ ಹೇಳಿದ್ರೆ ಆ ಭೂಮಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನ ಸಂಪೂರ್ಣವಾಗಿ ಪಡೆದುಕೊಂಡು ಆ ಭೂಮಿಯ ಭಾರವನ್ನ ಇಳಿಸ್ತಾ ಇದ್ರು. ನೋಡಿ ಎಷ್ಟು ಸುಂದರವಾದಂತ ಶಬ್ದವನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಭೂಮಿಯಲ್ಲಿ
ಆ ಚೈತನ್ಯ ಮಹಾಪ್ರಭುಗಳ ಕೃಪೆಯನ್ನ ಪಡೆದುಕೊಂಡು ಎಲ್ಲಾ ಕಡೆಯಲ್ಲಿ ಹರಡುವುದರ ಮೂಲಕ ಆ ಭೂಮಿಯ ಭಾರವನ್ನ ಅವಹಂತಾರಕವು ಅಂತ ಹೇಳಿದ್ರೆ ಅದನ್ನ ಇಳಿಸ್ತಾ ಇದ್ರು. ಯಾರು? ಈ ಮೂರು ಗುಂಪುಗಳ ಮೂರು ಗುಂಪಿದೆಯಲ್ಲ, ಅವರಲ್ಲಿ ಆ ಒಂದೊಂದು ಗುಂಪು ಕೂಡ ಅಂತ ಹೇಳಿದ್ರೆ ಒಬ್ಬೊಬ್ಬ ಗೋಸ್ವಾಮಿ ಕೂಡ ಇದನ್ನ ಮಾಡ್ತಾ ಇದ್ರು. ಒಂದೇ ರೂಪ ಸನಾತನವು ರಘುಯುಗೌ ಶ್ರೀ ಜೀವ ಗೋಪಾಲಕೌ. ಸೊ ಇನ್ ಮತ್ತೊಂದು ಒಂದೇ ಒಂದು ಶ್ಲೋಕವನ್ನ ಚರ್ಚೆ ಮಾಡಿ ಇಲ್ಲಿ ವಿರಾಮವನ್ನ ಕೊಡ್ತೀನಿ, ಯಾಕಂದ್ರೆ ಬಹಳ ತಡವಾಗ್ಬಿಡುತ್ತೆ. ಇಲ್ಲ ಅಂದ್ರೆ 8 ಶ್ಲೋಕಗಳನ್ನ ಇವತ್ತೇ ನಾವು ಚರ್ಚೆ ಮಾಡ್ಬೇಕಂತ ಇತ್ತು, ಆದ್ರೆ ಎಲ್ಲ ಅದು ಕೈಗೂಡೋದಿಲ್ಲ. ಇನ್ನು 2ನೇ ಶ್ಲೋಕವನ್ನ ಮಾತ್ರ ಚರ್ಚೆ ಮಾಡಿ ಆಮೇಲೆ ವಿರಾಮ ಕೊಡ್ತೀನಿ. ಬೇರೆ ಎಲ್ಲ ಶ್ಲೋಕಗಳನ್ನ ಮುಂದಿನ ವಾರ ಯಾವಾಗ ಬರುತ್ತೆ ಅವಾಗ ನಾವು ಚರ್ಚೆ ಮಾಡಬಹುದು. 2ನೇ ಶ್ಲೋಕ ಹೇಳ್ತಾ ಇದ್ದಾರೆ ನೋಡಿ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣೌ ಸದ್ಧರ್ಮ ಸಂಸ್ಥಾಪಕೌ ಲೋಕಾನಾಂ ಹಿತಕಾರಿಣೌ ತ್ರಿಭುವನೆ ರಾಧಾ ಕೃಷ್ಣ ಪದಾರವಿಂದ ಭಜನಾನಂದೇನ ಮತ್ತಾಲಿಕೌ ರಘುಯುಗೌ ಶ್ರೀ ಜೀವ ಗೋಪಾಲಕೌ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು. ಇದು ನೋಡಿ, ಮತ್ತೆ ಇದು ಸಂಪೂರ್ಣವಾಗಿ ಇದು ಒಂದೇ ಶಬ್ದ. ಇದೇನ್ ಹೇಳ್ತಾ ಇದೆ? ಅನೇಕ ಶಾಸ್ತ್ರಗಳು ಎಷ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ. ಅನೇಕ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲೋ ಬಹವಶ್ಚ ವಿಘ್ನಾಹ ಅಂತ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಆ ಶಾಸ್ತ್ರಗಳು ಎಷ್ಟಿವೆ ಅಂತ ಹೇಳಿದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ. ಹೇಗೆ ಸಮುದ್ರದ ಅಲೆಗಳನ್ನ ನೀವು ಎಣಿಸೋದಕ್ಕೆ ಸಾಧ್ಯವಿಲ್ಲ, ಆ ರೀತಿ ಶಾಸ್ತ್ರಗಳನ್ನೇ ಎಣಿಸೋದಕ್ಕೆ ಸಾಧ್ಯವಿಲ್ಲ. ಆ ಶಾಸ್ತ್ರಗಳ ಒಳಗೆ ಇರ್ತಕ್ಕಂತಹ ಶ್ಲೋಕಗಳನ್ನು ನೀವು ಮತ್ತೆ ಬಿಡಿ, ಆ ಶಾಸ್ತ್ರಗಳನ್ನೇ ಹೆಸರಿಸೋದಕ್ಕೆ ಅಥವಾ ಲೆಕ್ಕ ಮಾಡೋದಕ್ಕೆ ನಿಮ್ಗೆ ಸಾಧ್ಯವಿಲ್ಲ. ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣು. ಆದ್ರೆ ಈ ಗೋಸ್ವಾಮಿಗಳು ಆ ಎಲ್ಲಾ ಶಾಸ್ತ್ರಗಳನ್ನ ಬಹಳ ಕೂಲಂಕುಷವಾಗಿ ಅಧ್ಯಯನವನ್ನ ಮಾಡಿದ್ರು, ಮತ್ತೆ ಪರಸ್ಪರ ವಿಚಾರ ಮಾಡ್ತಾ ಇದ್ರು. ವಿಚಾರಣ ಏಕ ನಿಪುಣವು ಅಂತ ಹೇಳಿದ್ರೆ ಅವರ ಜೀವನದ ಧ್ಯೇಯವನ್ನ ಅದಕ್ಕೇನೆ ಸಮರ್ಪಿಸ್ಕೊಂಡ್ ಬಿಟ್ಟಿದ್ರು. ಏನಕ್ಕೆ? ಶಾಸ್ತ್ರಾಧ್ಯಯನವನ್ನ ಕೂಲಂಕುಷವಾಗಿ ಮಾಡಿ ಅದರ ಸಾರ ರೂಪದ ತಿರುಳನ್ನ ಎಲ್ಲರಿಗೆ ನೀಡಬೇಕು ಅನ್ನೋದಕ್ಕೇನೆ ಅವರ ಜೀವನವನ್ನ ಅವರು ಸಮರ್ಪಿಸ್ಕೊಂಡಿದ್ರು ಅಲ್ವಾ. ಈ 6 ಗೋಸ್ವಾಮಿಗಳಲ್ಲಿ ಅತ್ಯದ್ಭುತವಾದಂತಹ ಪಾಂಡಿತ್ಯ ಇತ್ತು. ಯಾವ್ದ್ರಿಂದ? ಆ ರೀತಿಯಾದಂತಹ ಶಾಸ್ತ್ರ ಅಧ್ಯಯನವನ್ನ ಮಾಡಿ ಅದರ ವಿನಿಮಯವನ್ನ ಮಾಡೋದ್ರಿಂದ ಆ ರೀತಿಯಾದಂತಹ ಅದ್ಭುತವಾದಂತಹ ಪಾಂಡಿತ್ಯವಿತ್ತು. ಅವರೆಲ್ಲರೂ ಶಾಸ್ತ್ರ ನಿಪುಣರಾಗಿದ್ರು. ಅದಾದ್ಮೇಲೆ ಆ ಶಾಸ್ತ್ರಾಧ್ಯಯನವನ್ನ ಮಾಡಿ ಅದಾದ್ಮೇಲೆ ಏನ್ ಮಾಡಿದ್ರು? ಸುಮ್ನೆ ಶಾಸ್ತ್ರಾಧ್ಯಯನ ಮಾಡಿದ್ರೆ ಅದರಿಂದ ಪ್ರಯೋಜನವಿಲ್ಲ. ಅದೇನ್ ಅಧ್ಯಯನ ಮಾಡ್ತೀವಿ ಅದನ್ನ ಮರ್ತೇ ಹೋಗ್ಬಿಡ್ತೀವಿ ನಾವು ಎಷ್ಟೊಂದ್ಸತಿ. ನನಗೆ ಎಷ್ಟೊಂದ್ಸತಿ ಅದೇ ಅನ್ಸುತ್ತೆ, ನೆನ್ನೆ ಓದಿರೋದೇ ಇವತ್ತು ನನಗೆ ನೆನಪಿರೋದಿಲ್ಲ ಎಷ್ಟೊಂದ್ಸತಿ. ಏನಕ್ಕೆ ಅಂತ ಹೇಳಿದ್ರೆ, ಹೌದು ನಮ್ಮೆಲ್ಲರ ಬುದ್ಧಿ ಶಕ್ತಿ ಬಹಳ ಕ್ಷೀಣಿಸ್ತಾ ಹೋಗ್ತಾ ಇದೆ. ಆದ್ರೆ ವಿಶೇಷವಾಗಿ ಏನನ್ನ ಓದ್ತೀವಿ ಅದನ್ನ 4 ಜನರಿಗೆ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನಮ್ಮ ಸ್ಮೃತಿಯಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿದ್ರೆ ಅವಾಗ ಖಂಡಿತವಾಗ್ಲೂ ಮರಣ ಪರ್ಯಂತ ಅದು ಉಳ್ಕೊಳ್ಳುತ್ತೆ. ಅದೆರಡೂ ಇಲ್ಲ. ಅದರಿಂದ ನೆನ್ನೆ ಓದಿದ್ದೆ ಇವತ್ತು ನೆನಪಿರೋದಿಲ್ಲ ನಮ್ಗೆ ಎಷ್ಟೊಂದ್ಸತಿ. ನನಗಂತೂ ಆ ರೀತಿಯಾದ ಸಮಸ್ಯೆ ಇರುತ್ತೆ. ಆದ್ರಿಂದ ಗೋಸ್ವಾಮಿಗಳು ಏನ್ ಮಾಡಿದ್ರು, ಅದಕ್ಕೆ ವಿರುದ್ಧವಾಗಿ ಯಾವ ಶಾಸ್ತ್ರದ ವಿಚಾರ ವಿನಿಮಯವನ್ನ ಮಾಡಿ ಅದರ ತಿರುಳನ್ನ ಎಲ್ಲರಿಗೂ ಕೊಡ್ಬೇಕಂತ ಹೇಳಿ ಅದನ್ನ ಅಧ್ಯಯನ ಮಾಡಿದ್ರು. ಅದರ ಮೂಲಕ ಸದ್ಧರ್ಮದ ಸಂಸ್ಥಾಪನೆಯನ್ನ ಮಾಡಿದ್ರು. ಯಾವುದರ ಮೂಲಕ ಅಂತ ಹೇಳಿದ್ರೆ ಆ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ ಅದರ ತಿರುಳನ್ನ ತಮ್ಮ ಶಾಸ್ತ್ರದ ಮೂಲಕ ಲೋಕಕ್ಕೆ ನೀಡಿದ್ರು. ನೋಡಿ, ಒಬ್ಬೊಬ್ರು ಕೂಡ ಅನೇಕ ಶಾಸ್ತ್ರಗಳನ್ನ ಬರೆದಿದ್ದಾರೆ. ರೂಪ ಗೋಸ್ವಾಮಿಯವರು ತಮ್ಮ 2 ಬೃಹತ್ ಗ್ರಂಥಗಳನ್ನ, ಉಪದೇಶಾಮೃತ ಮತ್ತೆ ಭಕ್ತಿ ರಸಾಮೃತ ಸಿಂಧು. ಉಪದೇಶಾಮೃತದಲ್ಲಿ ಕೇವಲ 11 ಶ್ಲೋಕಗಳು. ಆ 11 ಶ್ಲೋಕಗಳಲ್ಲಿ ಸಂಪೂರ್ಣವಾದಂತ ಆಧ್ಯಾತ್ಮ ಜೀವನದ ಆಧ್ಯಾತ್ಮ ಜ್ಞಾನದ ತಿರುಳನ್ನ ಕೇವಲ 11 ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ. ಅದನ್ನ ಮಾಡ್ಬೇಕಂತ ಹೇಳಿದ್ರೆ ಎಂತಹ ಒಂದು ಸಾಕ್ಷಾತ್ಕಾರ ಇರಬೇಕು ಅವ್ರಿಗೆ ಅಲ್ವಾ. ಆ ರೀತಿಯಲ್ಲಿ ಸದ್ಧರ್ಮ ಸಂಸ್ಥಾಪನೆಯನ್ನ ಮಾಡಿದ್ರು. ಅದಾದ್ಮೇಲೆ ಹೇಳ್ತಾ ಇದ್ದಾರೆ, ಲೋಕಾನಾಂ ಹಿತಕಾರಿಣವು. 3 ಲೋಕಗಳಿಗೆ ಹಿತವನ್ನ ತಂದ್ರು. ತತ್ವ, ಹಿತ ಮತ್ತೆ ಪುರುಷಾರ್ಥ. ಈ 3ನೇ ಪ್ರತಿಯೊಂದು ತತ್ವ ಕೂಡ, ಪ್ರತಿಯೊಂದು ಸಿದ್ಧಾಂತ ಕೂಡ ಈ 3ಅನ್ನೇ ಹೇಳೋದು ಅಂತ ಹೇಳ್ತಾರೆ. ತತ್ವ, ಹಿತ ಮತ್ತೆ ಪುರುಷಾರ್ಥ. ಅದನ್ನ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, 3 ಲೋಕಗಳಿಗೆ ಹಿತವನ್ನ ತರ್ತಾರೆ ಗೋಸ್ವಾಮಿಯವರು. ಯಾವುದರ ಮೂಲಕ ಅಂತ ಹೇಳಿದ್ರೆ ಈ ಶಾಸ್ತ್ರ
ಅಧ್ಯಯನ ಮತ್ತೆ ಶಾಸ್ತ್ರ ವಿನಿಮಯ ಮತ್ತೆ ಶಾಸ್ತ್ರ ವಿನಿಮಯದ ಮೂಲಕ ಸದ್ಧರ್ಮ ಸಂಸ್ಥಾಪನೆಯ ಮೂಲಕ ಈ ಮೂರು ಲೋಕಗಳಿಗೆ ಹಿತವನ್ನ ತರ್ತಾರೆ ಅವರು. ತ್ರಿಭುವನೆ ಅದರಿಂದ ಮೂರು ಲೋಕಗಳು ಹೇಳ್ಬೇಕಂತ ಹೇಳಿ ತ್ರಿಭುವನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಾನ್ಯವು ಶರಣ್ಯಾಕರು. ಮಾನ್ಯವು ಅಂತ ಹೇಳಿದ್ರೆ ಎಲ್ಲರಿಂದ ಅವರು ಗೌರವಿಸಲ್ಪಟ್ಟಿದ್ದರು. ವೃಂದಾವನದಲ್ಲಿ ಮಾತ್ರ ಅಲ್ಲ, ಸಮಸ್ತವಾಗಿರತಕ್ಕಂತ ಭಾರತದಲ್ಲಿ ಎಲ್ಲಾ ಕಡೆಯಲ್ಲೂ ಗೋಸ್ವಾಮಿಗಳು ಅಷ್ಟು ಪ್ರಸಿದ್ಧರಾಗಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅವರ ಅಪರೂಪವಾದಂತಹ ಕಾರ್ಯಕಲಾಪಗಳಿಂದ ಅವರು ಅಷ್ಟು ಮಾನ್ಯರಾಗಿದ್ರು ಅಂತ ಹೇಳಿದ್ರೆ ಕನ್ನಡದಲ್ಲೂ ಹೇಳ್ತೀವಿ. ಮಾನ್ಯರು ಅಂತ ಹೇಳಿ ಎಲ್ಲರಿಂದ ಗೌರವಿಸಲ್ಪಟ್ಟಿದ್ದರು. ಅದಾದ್ಮೇಲೆ ಶರಣ್ಯಾಕರು. ನೋಡಿ, ಶರಣ್ಯ ಅಂತ ಹೇಳಿದ್ರೆ ಯಾರಲ್ಲಿ ಶರಣಾಗತಿ ಮಾಡೋದಕ್ಕೆ ಯೋಗ್ಯರಾಗಿರ್ತಾರೆ, ಯಾರು ಶರಣಾಗತಿಯನ್ನ ಬೇರೆಯವರು ಅವರಲ್ಲಿ ಮಾಡೋದಕ್ಕೆ ಯೋಗ್ಯರಾಗಿರ್ತಾರೆ, ಅವ್ರಿಗೆ ಶರಣ್ಯ. ರಾಮಾಯಣದಲ್ಲಿ ರಾಮಚಂದ್ರನಿಗೆ ವಿಭೀಷಣ ಹೇಳ್ತಾನೆ, ಲೋಕ ಶರಣ್ಯ ಅಂತ ಹೇಳಿದ. ಅಂದ್ರೆ ಸಮಸ್ತವಾದ ಲೋಕವೇ ಅವನಲ್ಲಿ ಶರಣಾಗತಿಯನ್ನ ಮಾಡೋದಕ್ಕೆ ಯೋಗ್ಯವಾದಂತ ಪುರುಷ ಅವನು. ಅದೇ ರೀತಿಯಲ್ಲಿ ಗೋಸ್ವಾಮಿಗಳು ಶರಣಾಗತಿಯನ್ನ ನಾವು ಮಾಡ್ಬೇಕಂದ್ರೆ ಅಂಥವರಲ್ಲಿ ಮಾಡಿದ್ರೆ ಅದು ಅವರು ಯೋಗ್ಯರಾದಂಥವರು ಅಂತ ಹೇಳೋದಕ್ಕೆ ಶರಣ್ಯಾಕರು. ಆಮೇಲೆ ಕೊನೆಯಾಗಿ ಹೇಳ್ತಾರೆ, ರಾಧಾಕೃಷ್ಣ ಪದಾರವಿಂದ ಭಜನ ಆನಂದೇನ ಮತ್ತಾಲಿಕವು. ರಾಧಾಕೃಷ್ಣ ಪದಾರವಿಂದ, ರಾಧಾಕೃಷ್ಣರ ಪದಾರವಿಂದ ಅಂತ ಹೇಳಿದ್ರೆ ಆ ಒಂದು ಕಮಲದಂತೆ ಇರತಕ್ಕಂತಹ ಅವರ ಪಾದಾರವಿಂದ, ಅದು ಆ ಭಜನೆಯನ್ನ ಮಾಡೋದ್ರಿಂದ ಆನಂದದ ಅತಿರೇಕದಲ್ಲಿ ಅವರು ತೊಡಗುತ್ತಾ ಇದ್ರು. ಕೇವಲ ಅವರ ಆನಂದ ಅದರಲ್ಲಿತ್ತು ಅಂತ ಹೇಳಿದ್ರೆ ರಾಧಾಕೃಷ್ಣ ಪದಾರವಿಂದ ಭಜನ ಆನಂದೇನ ಮತ್ತಾಲಿಕವು. ಕೇವಲ ಆನಂದದಲ್ಲಿ ಮಾತ್ರ ಅವರು ತೊಡಗ್ತಾ ಇರ್ಲಿಲ್ಲ, ಆನಂದದ ಅತಿರೇಕಕ್ಕೆ ಹೋಗಿ ಅವರು ಮತ್ತರಾಗ್ಬಿಡ್ತಾ ಇದ್ರು. ಮತ್ತ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಹುಚ್ಚರಾಗ್ಬಿಡ್ತಾ ಇದ್ರು ಅಂತ. ಇದು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಜೀವನದ ಧ್ಯೇಯ. ಯಾವ್ದೋ ಹುಡುಗಿಯ ಮೇಲೆ ಅಥವಾ ಹುಡುಗನ ಮೇಲೆ ಹುಚ್ಚಾಗೋದಲ್ಲ ಜೀವನದ ಧ್ಯೇಯ. ಅಂದರೆ ರಾಧಾಕೃಷ್ಣರ ಭಕ್ತಿಯಲ್ಲಿ, ರಾಧಾಕೃಷ್ಣರ ಪಾದಗಳ ಭಜನೆಯಲ್ಲಿ ಹುಚ್ಚರಾಗುವುದು ಜೀವನದ ಧ್ಯೇಯ. ಆ ರೀತಿಯಾದಂತಹ ಒಂದು ಮತ್ತತೆ ಅನ್ನೋದು ಅವರಲ್ಲಿ ಇತ್ತು. ಇನ್ನು ಕೊನೆಯ ಶ್ಲೋಕ, ಹೇ ರಾಧೆ ಹೇ ವ್ರಜದೇವಿಕೆ ಚಲಲಿತೆ ಹೇ ನಂದ ಸೂನೋ ಕುತಃ, ಆ ಶ್ಲೋಕದಲ್ಲಿ ಮತ್ತಷ್ಟು ಇದರ ಬಗ್ಗೆ ಹೇಳ್ತಾರೆ. ಆಯ್ತಾ. ಸೊ ಇದು ಒಂದು ಸಣ್ಣ ಕಿರುಪರಿಚಯ ಇವತ್ತಿನ ಕಕ್ಷೆಯಲ್ಲಿ, ಇವತ್ತಿನ ಸೆಷನ್ ನಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ವಾರದಿಂದ ನಾವು ರೂಪ ಗೋಸ್ವಾಮಿಯವರ, ಮೊದಲನೇ ಗೋಸ್ವಾಮಿ ಅಂತ ಹೇಳಿದ್ರೆ ಶ್ರೀಲ ರೂಪ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಚರ್ಚಿಸೋದಕ್ಕೆ ನಾವು ಆರಂಭ ಮಾಡ್ತೀವಿ. ಇವತ್ತು ನಾವು ಸಂಕ್ಷಿಪ್ತವಾಗಿ ನಾವು ಏನ್ ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಬೇಗ ಚಿಕ್ಕದಾಗಿ ನೋಡ್ಬಿಡೋಣ. ಆರಂಭದಲ್ಲಿ ವೃಂದಾವನದ ಮಹಿಮೆಯನ್ನ ನಾವು ಚರ್ಚೆ ಮಾಡಿದ್ವಿ. ವೃಂದಾವನದ ಮಹಿಮೆಯನ್ನ 2 ಶ್ಲೋಕಗಳ ಮೂಲಕ ನಾವು ಮಾಡಿದ್ವಿ. ಮೊದಲನೇದಾಗಿ ವೃಂದಾವನ ಮಹಿಮಾಮೃತ ಎಂಬಂತಹ ಶ್ಲೋಕ ಏನಿದೆ, ಅದಾದ ಮೇಲೆ ಭಾಗವತದ ಶ್ಲೋಕ ಏನಿದೆ, ಅದೆರಡರ ಮೂಲಕ ನಾವು ವೃಂದಾವನದ ಮಹಿಮೆಯನ್ನ ಚರ್ಚೆ ಮಾಡಿದ್ವಿ. ಪ್ರಭುಪಾದರು ಏನ್ ಹೇಳ್ತಾರೆ ಅದನ್ನ ನಾವು ನೋಡಿದ್ವಿ. ಪ್ರಭುಪಾದರು ತಮ್ಮ ಅನೇಕ ಲೇಖನಗಳಲ್ಲಿ ಮತ್ತೆ ತಮ್ಮ ಪ್ರವಚನಗಳಲ್ಲಿ ಹಾಗೂ ಸಂವಾದಗಳಲ್ಲಿ ಕೂಡ ಗೋಸ್ವಾಮಿಗಳ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ನಾವು ನೋಡಿದ್ವಿ. ಗೋಸ್ವಾಮಿಗಳು ನೆಲೆಸಿದ್ದಂತಹ ಮತ್ತೆ ಪರಸ್ಪರ ಚರ್ಚೆ ಮಾಡ್ತಾ ಇದ್ದಂತಹ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಪ್ರಭುಪಾದರು ಏನಕ್ಕೆ ನೆಲೆಸಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಷಡ್ಗೋಸ್ವಾಮಿಗಳ ಕಿರು ಪರಿಚಯ ನಾವು ಪಡ್ಕೊಂಡ್ವಿ. ಗೋಸ್ವಾಮಿ ಎಂಬಂತಹ ಶಬ್ದದ ಅರ್ಥವನ್ನ ನಾವು ನೋಡಿದ್ವಿ. ಶಬ್ದಕೋಶದ ಪ್ರಕಾರ ಮತ್ತೆ ಪ್ರಭುಪಾದರು ಹೇಗೆ ಆ ಸಂಸ್ಕೃತ ವ್ಯಾಕರಣದ ಪ್ರಕಾರವೇ ನಮಗೆ ಹೇಳಿದ್ದಾರೆ ಅನ್ನೋದನ್ನ ನೋಡಿದ್ವಿ. ಷಡ್ಗೋಸ್ವಾಮಿಗಳ ಪರಿವಾರದ ಒಂದು ಸಣ್ಣ ಪರಿಚಯವನ್ನ ನಾವು ಪಡ್ಕೊಂಡ್ವಿ. ಅದಾದ್ಮೇಲೆ ಶ್ರೀನಿವಾಸಾಚಾರ್ಯ ವಿರಚಿತ ಷಡ್ಗೋಸ್ವಾಮಿ ಅಷ್ಟಕಂ, ಶ್ರೀನಿವಾಸಾಚಾರ್ಯರಿಂದ ವಿರಚಿತವಾಗಿರ್ತಕ್ಕಂತಹ ಈ ಷಡ್ಗೋಸ್ವಾಮಿ ಅಷ್ಟಕದ ಮೊದಲನೇ 2 ಶ್ಲೋಕಗಳನ್ನ ನಾವು ಚರ್ಚೆ ಮಾಡಿದ್ವಿ. ಆಯ್ತಾ. ಸೊ ಇಷ್ಟು ಹೇಳಿ ಇಲ್ಲಿ ನಾನು ಇವತ್ತಿನ ಚರ್ಚೆಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಯಾರ್ಯಾರು ಇವತ್ತು ಭಾಗವಹಿಸಿದ್ದೀರಾ ಎಲ್ಲರಿಗೂ ಬಹಳ ಧನ್ಯವಾದಗಳು. ಮುಂದಿನ ವಾರ ನಾವು ಮತ್ತೆ ಇದನ್ನ ನಾವು ಮುಂದುವರಿಸ್ತಾ ರೂಪ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಆರಂಭಿಸ್ತೀವಿ. ಇದು ಎಷ್ಟು ವಾರಗಳ ತನಕ ಹೋಗುತ್ತೆ ನನಗೂ ಕೂಡ ಗೊತ್ತಿಲ್ಲ. ಇವಾಗ ಏನೋ ನನಗೆ ಗೊತ್ತಿಲ್ಲ. ನಾನು ಈ ರೀತಿಯಾದಂತ ಕೋರ್ಸ್ ಎಲ್ಲ ನಾನು ಮಾಡ್ತಾ ಇರೋದಿಲ್ಲ, ಈ ರೀತಿಯಾದಂತಹ ಪ್ರಣಾಳಿಯನ್ನ ಮಾಡ್ತಾ ಇರೋದಿಲ್ಲ.
ಎಷ್ಟು ವಾರ ಹೋಗುತ್ತೋ ಹೋಗ್ಲಿ, ತೊಂದರೆ ಇಲ್ಲ. ಯಾಕೆಂದ್ರೆ ಇವರ ಜೀವನ ಚರಿತ್ರೆಯ ಬಗ್ಗೆ ಹೇಳೋದಕ್ಕೆ ಅಪಾರವಾದಂತಹ ಮಾಹಿತಿ ಇದೆ. ಒಂದು 3 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, ಎಷ್ಟು ತಿಂಗಳಾಗ್ಬೇಕಾದ್ರೂ ಆಗ್ಬೋದು. ಆದ್ರೆ ಹೋಗ್ತಾ ಇದ್ರೆ ಏನ್ ತೊಂದರೆ ಇಲ್ಲ. ಪ್ರತಿ ಸೋಮವಾರ ಈ ರೀತಿ ನಾವು ಒಟ್ಟಿಗೆ ಬಂದು ಚರ್ಚೆಯನ್ನ ಮಾಡ್ತೀವಿ. ಆಯ್ತಾ? ಎಲ್ಲರಿಗೂ ಬಹಳ ಧನ್ಯವಾದಗಳು. ಇವತ್ತು ಯಾರ್ಯಾರು ಸೇರಿದ್ದಾರೆ ಎಲ್ಲರಿಗೂ ಬಹಳ ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಏನಾದರೂ ಇದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಇವಾಗ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸೋಮವಾರ ಮತ್ತೆ ಸಿಗೋಣ ಅಂತ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಷಡ್ಗೋಸ್ವಾಮಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ದಂಡವತ್ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಬ್ರೋ. ಶಶಿಕುಮಾರ್ ಅವರ? ಸರ್ವೇಶ್ವರ ಶ್ರೀನಿವಾಸ. ಸರ್ವೇಶ್ವರ ಶ್ರೀನಿವಾಸ್ ಬ್ರೋ. ಹೇಳಿ ಬ್ರೋ. ಇವತ್ತು ಬಹಳ ಇಂಪಾರ್ಟೆಂಟ್. ಶುದ್ಧ ಭಕ್ತರ ಮಾರ್ಗದಲ್ಲಿ ಮುನ್ನಡೆಯಲು ಈ 6 ಗೋಸ್ವಾಮಿಗಳ ಆಶ್ರಯ ಅತ್ಯವಶ್ಯಕ. ಈ ಟೈಟ್ಲೇ ಬಹಳ ಇಷ್ಟ ಆಯ್ತು ಬಾಬು. ಮತ್ತೆ ಒಂದು ಶ್ಲೋಕ, ಭಾಗವತ ಶ್ಲೋಕ ಹೇಳಿದ್ ಬಾಬು, ನಟವರ ಬಾಬು. ಯಾವ್ದು ನಂಬರ್ ಇದು? ಭಾಗವತಂ ಅದು 10:21:5, 10ನೇ ಸ್ಕಂದ 21ನೇ ಅಧ್ಯಾಯ 5ನೇ ಶ್ಲೋಕ. ರೈಟ್ ಬಾಬುಜಿ. ಥ್ಯಾಂಕ್ ಯು ಬಾಬುಜಿ. ಇವತ್ತು ಷಡ್ಗೋಸ್ವಾಮಿಗಳ ಬಗ್ಗೆ ವಿವರ ನಾವು ಕೇಳಿದ್ದೀವಿ, ಆದ್ರೆ ಅದ್ರ ಡೀಟೇಲ್ಸ್ ನಾನು ಯಾವತ್ತು ಕುತ್ಕೊಂಡಿಲ್ಲ. ಇವತ್ತು ಟೈಮ್ ಸಿಕ್ತು, ನನ್ನ ಅದೃಷ್ಟ ಇವತ್ತು ಟೈಮ್ ಸಿಕ್ಕಿದೆ. ಪ್ರತಿ ವಾರ ಸಿಗ್ಲಿ ಅಂತ ದೇವರ ಹತ್ರ ಕೇಳ್ಕೊಂತೀನಿ ಬಾಬುಜಿ. ಧನ್ಯವಾದ ಬಾಬುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಏನಾದ್ರು ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. 500 ವರ್ಷಗಳ ಹಿಂದೆ ಕೃಷ್ಣ ಇದ್ರು ಅಂತ ಚೈತನ್ಯ ಪ್ರಭುಗಳು, ಕೃಷ್ಣನು ಹುಟ್ಟಿದ್ರು ಅಂತ ಹೇಳ್ತಾರೆ. ಸೊ ಹಾಗೆ ಇವರು 5,000 ವರ್ಷಗಳ ಹಿಂದೆ, ಚೈತನ್ಯ ಮಹಾಪ್ರಭು 500 ವರ್ಷಗಳ ಹಿಂದೆ. ಈಗ ಇವರು 6 ಗೋಸ್ವಾಮಿಗಳು ಇದ್ರ ಪ್ರಭುಜಿ ಆವಾಗ? ಹೌದು 6 ಗೋಸ್ವಾಮಿಗಳು ಸುಮಾರು 500 ವರ್ಷಗಳ ಹಿಂದೆನೆ ಅವರು ಮಾಡಿದ್ದು. 6 ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಕಾಲದಲ್ಲೇ ಬದುಕಿದ್ದು. ಆದ್ರೆ ಚೈತನ್ಯ ಮಹಾಪ್ರಭು ಈ ಲೋಕದಿಂದ ಮರಳಿ ಆದ ನಂತರ ಅನೇಕ ವರ್ಷಗಳ ಕಾಲ ಅವರು ಬದುಕಿ ತಮ್ಮ ಎಲ್ಲಾ ಕಾರ್ಯಕಲಾಪಗಳನ್ನ ಮಾಡ್ತಾರೆ. ಆಯ್ತಾ? ಸೊ ಕೇವಲ ಚೈತನ್ಯ ಮಹಾಪ್ರಭುಗಳು ನೋಡಿ ಇದ್ದಿದ್ದು 1486ರಿಂದ 1534 ತನಕ ಅಂತ ಹೇಳಿದ್ರೆ 48 ವರ್ಷಗಳ ತನಕ ಅವರು ಈ ಲೋಕದಲ್ಲಿ ಇದ್ರು. ಆಮೇಲೆ ಅವರು ಮರಳಿ ಹೋದಾದ್ಮೇಲೆ ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿಗೆ ಅಪ್ರಾಕೃತ ಲೀಲೆಯಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಆದ್ರೆ ಅದಾದ್ಮೇಲೆ ಸುಮಾರು 40ರಿಂದ 50 ವರ್ಷಗಳ ಕಾಲ ಎಲ್ಲಾ ಗೋಸ್ವಾಮಿಗಳು ವೃಂದಾವನದಲ್ಲಿ ತಮ್ಮ ಲೀಲೆಗಳನ್ನ ತೋರಿಸಿದ್ರು. ಥ್ಯಾಂಕ್ ಯು ಪ್ರಭುಜಿ ಹೇಳಿದಕ್ಕೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಚೈತನ್ಯ ಮಹಾಪ್ರಭುಗಳು ಇವ್ರಿಗೆ ಏನೇನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅವರು ಹೋದ ನಂತರವೂ ಕೂಡ ಆ ಇನ್ಸ್ಟ್ರಕ್ಷನ್ ನ ಇವರು ಫಾಲೋ ಮಾಡಿರೋದಲ್ವ ಪ್ರಭು? ಹೌದೌದು. ಅದ್ರ ಬಗ್ಗೆ ನಾವು ಮುಂದಿನ ವಾರ ಅದನ್ನ ಚರ್ಚೆ ಮಾಡ್ತೀವಿ ಮಾತಾಜಿ. ಆದ್ರೆ ಚಿಕ್ಕದಾಗಿ ಹೇಳ್ಬೇಕಂತ ಹೇಳಿದ್ರೆ ಮಹಾಪ್ರಭು ಅವರು ವಿಶೇಷವಾಗಿ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವ್ರಿಗೆ ಈ 4 ಉಪದೇಶವನ್ನ ಕೊಡ್ತಾರೆ. ಅವ್ರ ಮೂಲಕ 6 ಗೋಸ್ವಾಮಿಗಳಿಗೆ ಕೊಡ್ತಾರೆ. ಮೊದಲನೇದಾಗಿ ವೃಂದಾವನಕ್ಕೆ ಹೋಗಿ ಅಲ್ಲಿ ಯಾವ ತೀರ್ಥ ಸ್ಥಳಗಳಿವೆ ಅದು ಮುಚ್ಚಿ ಹೋಗಿವೆ. ಯಾಕೆ ಅಂತ ಹೇಳಿದ್ರೆ 5,000 ವರ್ಷಗಳಿಂದ ಅನೇಕ ಆಕ್ರಮಣಗಳು ಎಲ್ಲ ಆಗಿ, ಅಂದ್ರೆ ಆಗಿನ ಕಾಲದಲ್ಲಿ 4,500 ವರ್ಷಗಳಾಗಿತ್ತು. ಅದರಿಂದ ಅನೇಕ ಆಕ್ರಮಣಗಳಾಗಿ ಯಾವ ತೀರ್ಥ ಸ್ಥಳಗಳಿವೆ, ಯಾವ ಲೀಲಾ ಸ್ಥಳಗಳಿವೆ ಅದನ್ನ ಪುನರುತ್ಥಾನ ಮಾಡಬೇಕು. ದೇವಸ್ಥಾನಗಳನ್ನ ಕಟ್ಟಬೇಕು. ಮೂರನೇದಾಗಿ ಶಾಸ್ತ್ರಗಳನ್ನ ಚೆನ್ನಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದರ ಸಾರರೂಪದಲ್ಲಿ ಜನಸಾಮಾನ್ಯರಿಗೆ ಅದರ ತಿರುಳನ್ನ ನೀಡಬೇಕು. ಅದನ್ನೇ ನಾವು ಷಡ್ಗೋಸ್ವಾಮಿ ಅಷ್ಟಕದ 2ನೇ ಶ್ಲೋಕದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ 4ನೇದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಒಳ್ಳೆಯ ವರ್ತನೆಯಿಂದ, ಅಂದ್ರೆ ನಿಮ್ಮ ವರ್ತನೆಯಿಂದ ಜನಸಾಮಾನ್ಯರಿಗೆ ಭಕ್ತಿಯ ಮಾರ್ಗದಲ್ಲಿ ಹೇಗೆ ಮುನ್ನಡೆಯಬೇಕು ಅನ್ನೋದನ್ನ ಹೇಳಬೇಕು. ಈ ರೀತಿಯಾದಂತ 4 ಉಪದೇಶಗಳನ್ನ ಕೊಡ್ತಾರೆ. ಇದರ ಮೇಲೇನೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿಯನ್ನ ಮೊದಲುಗೊಂಡು ಎಲ್ಲಾ 6 ಗೋಸ್ವಾಮಿಗಳು ಕೂಡ ತಮ್ಮ ಜೀವನವನ್ನ ವೃಂದಾವನದಲ್ಲಿ ರೂಪಿಸ್ಕೋತಾರೆ. ಆಯ್ತಾ? ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ.
ಮತ್ತೆ ಈಗ ಅವರು ಬೃಂದಾವನ ಎಲ್ಲ ಯಾವ್ದ್ಯಾವ್ದು ತೀರ್ಥ ಸ್ಥಳ ಎಲ್ಲ ಮುಚ್ಚೋಗಿತ್ತು ಅದನ್ನೆಲ್ಲ ರಿನೋವೇಟ್ ಮಾಡಿದ್ರ? ಅಂದ್ರೆ ಈಗ ಅಲ್ಲಿ ಭಾವಚಿತ್ರಗಳಾಗ್ಲಿ ಅಲ್ಲಿ ಕಟ್ಟಡಗಳಾಗ್ಲಿ ಅವ್ರು ಮಾಡಿದ್ದೇನಾ ಪ್ರಭುಜಿ? ಹಂಗಂದ್ರೆ ಅವ್ರ ಕಾಲದಲ್ಲೇ ಮಾಡಿದ್ದ ಅದು? ಪ್ರಾಯಃ ಏನೇನ್ ನೋಡ್ತೀವಿ ಇವತ್ತು ಬೃಂದಾವನದಲ್ಲಿ ಅದರಲ್ಲಿ ನೀವು ಸುಮಾರು, ನನಗೂ ಸರಿಯಾಗಿ ಅದರ ಲೆಕ್ಕ ಎಲ್ಲ ಗೊತ್ತಿಲ್ಲ, ಆದ್ರೆ ಬಹಳಷ್ಟು ಆ ಎಲ್ಲಾ ಕೊಡುಗೆ ಅವ್ರಿಗೆ ಸೇರುತ್ತೆ ಅಂತ ಅನ್ಕೋಬಹುದು. ಯಾಕೆಂದ್ರೆ ನೋಡಿ, ಚೈತನ್ಯ ಚರಿತಾಮೃತ ಏನ್ ಹೇಳುತ್ತೆ ಅಂದ್ರೆ, ಚೈತನ್ಯ ಮಹಾಪ್ರಭು 6 ಗೋಸ್ವಾಮಿಗಳು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಯಾವಾಗ ಬಂದ್ರು ಬೃಂದಾವನಕ್ಕೆ, ಅಲ್ಲಿ ಎಲ್ಲವೂ ಕೂಡ ಮುಚ್ಚೋಗಿತ್ತು. ಮತ್ತೆ ರಾಧಾಕುಂಡ ಮತ್ತೆ ಶ್ಯಾಮಕುಂಡ ಇವತ್ತು ಏನು ಭವ್ಯವಾಗಿ ನೋಡ್ತೀವಿ, ಅದೆರಡು ಕೇವಲ 2 ಸಣ್ಣ ಇದು ಕೆರೆಗಳಾಗಿ ಇತ್ತಂತಷ್ಟೇನೆ, ಸಣ್ಣ ಪೂಲ್ ಆಫ್ ವಾಟರ್ ಅಂತ ಹೇಳುತ್ತೆ ಚೈತನ್ಯ ಚರಿತಾಮೃತ. ಹಾಗೆ ಮಾತ್ರ ಇತ್ತಂತೆ ಆವಾಗ ಅಷ್ಟೇ. ಅಂದ್ರೆ ಎಲ್ಲವೂ ಮುಚ್ಚೋಗಿತ್ತು. ಯಾಕೆಂದ್ರೆ 5,000 ವರ್ಷಗಳಲ್ಲಿ 4,500 ವರ್ಷಗಳು, 4,500 ವರ್ಷಗಳಲ್ಲಿ ಎಷ್ಟೆಷ್ಟು ಆಕ್ರಮಣಗಳಾಗಿದ್ದಿರ್ಬೇಕು. ಮುಘಲರು ಎಲ್ಲ ಬಂದು ಎಲ್ಲವನ್ನ ನಾಶ ಮಾಡಿದ್ರು ಅಲ್ವಾ. ಸೊ ಇವಾಗ ಗೋಸ್ವಾಮಿಗಳು ಕಟ್ಟಾದ್ಮೇಲೆ ಮತ್ತಷ್ಟು ನಾಶ ಆಯ್ತು ಔರಂಗಜೇಬನ ಸಮಯದಲ್ಲಿ. ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ನಮ್ಮ ಇದರಲ್ಲಿ, ನಮ್ಮ ಪ್ರಣಾಳಿಯಲ್ಲಿ. ಅದರಿಂದ ಬಹಳಷ್ಟು ಶ್ರೇಯ ಅದು ಗೋಸ್ವಾಮಿಗಳಿಗೆ ಸೇರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ, ರಾಧಾಕುಂಡ, ಶ್ಯಾಮಕುಂಡ, ಚೈತನ್ಯ ಮಹಾಪ್ರಭುಗಳು ಅದನ್ನ ಕಂಡಿಡ್ತಿದ್ರು, ಅದನ್ನ ರೆನೋವೇಟ್ ಮಾಡಿಸಿದ್ರು ರಘುನಾಥ್ ದಾಸ್ ಗೋಸ್ವಾಮಿ ಅವರು ಅಲ್ವಾ. ರಘುನಾಥ್ ದಾಸ ಗೋಸ್ವಾಮಿ ಅವರು ಅದಕ್ಕೆ ಕಟ್ಟಡ ಅದಕ್ಕೆ ಸರಿಯಾದಂತ ರೂಪವನ್ನ ಕೊಟ್ಟಿದ್ದು, ರೂಪಾಂತರವನ್ನ ಮಾಡಿದ್ದು ಅವರೇನೆ. ಅದೇ ರೀತಿ ರಾಧಾ ಗೋವಿಂದರ ದೇವಸ್ಥಾನದ ಆ ವಿಗ್ರಹವನ್ನ, ರಾಧಾ ಮದನ ಮೋಹನ ವಿಗ್ರಹವನ್ನ, ಇದೆಲ್ಲವನ್ನ ಕಂಡುಹಿಡಿದಿದ್ದು ಅವರೆಲ್ಲ ಗೋಸ್ವಾಮಿಗಳೇನೆ ಅಲ್ವಾ. ಬಹಳಷ್ಟು ಶ್ರೇಯ ಅವ್ರಿಗೆ ಸೇರುತ್ತೆ. ಎಷ್ಟು ಎಕ್ಸಾಕ್ಟ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ ನಿಖರವಾಗಿ, ಆದ್ರೆ ಶ್ರೇಯ ಅವ್ರಿಗೆ ಸೇರುತ್ತೆ. ಆಯ್ತಾ? ಬೇರೆ ಯಾವ್ದಾದ್ರು ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದೆಯಾ ಯಾವ್ದಾದ್ರು? ಅಂದ್ರೆ ಪ್ರಭು, ನಾವು 6 ಗೋಸ್ವಾಮಿಗಳನ್ನ ಒಟ್ಟಿಗೆ ನೋಡ್ತೀವಲ್ವಾ, ಅದರಲ್ಲಿ ಯಾರ್ಯಾರು ಅಂತ ಹೆಂಗೆ ಗೊತ್ತಾಗುತ್ತೆ ಪ್ರಭು? ಅವರೆಲ್ಲರ ಚಿತ್ರ ಒಂದೇ ತರ ಇದೆ. ಹೌದು, ಎಲ್ಲರ ಚಿತ್ರ ಒಂದೇ ತರ ಅನ್ಸುತ್ತೆ ನಮ್ಗೆ, ಆದ್ರೆ ಅವರನ್ನ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿರ್ಬೇಕು ಅದ್ರಲ್ಲಿ ಯಾರು ಅಂತ ಗೊತ್ತಾಗಲ್ಲ. ಹಾಗೆ ನಾವು ನೋಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರ ಇವಾಗ ಫೋಟೋ ಇವಾಗ ನಮ್ಮ ಹತ್ರ ಇಲ್ಲ, ಅದನ್ನೇ ಹೇಳಿದ್ ನಾನು ಅಲ್ವಾ. ಆದ್ರಿಂದಲೇ ಎಲ್ಲಾ 6 ಗೋಸ್ವಾಮಿಗಳ ಚಿತ್ರ ಒಂದೇ ರೀತಿಯಲ್ಲಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರ ಮಧ್ಯೆ ನಮ್ಗೆ ಗೊತ್ತಿಲ್ಲ ಯಾರು ಹೇಗಿದ್ರು, ಅವರ ಮೈ ಬಣ್ಣ ಎಂತದ್ದು, ಮುಖ ಕಾಂತಿ ಅಂತದ್ದು, ಮುಖದ ರೂಪ ಎಂತದ್ದು ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಅದರಿಂದ 6 ಗೋಸ್ವಾಮಿಗಳನ್ನ ನೋಡ್ಬೇಕಾದ್ರೆ ಅವರನ್ನ ಹೆಸರನ್ನ ನೆನೆಸ್ಕೊಂಡು ಅವರ ಮಹಿಮೆಯನ್ನ ಸ್ವಲ್ಪ ನೋಡಿದ್ರೆ ಸಾಕು ಅಷ್ಟೇ. ಅವರ ಈ ನಿಖರವಾಗಿ ಇವರು ಎಡಗಡೆ ಇರೋರೇ ರೂಪ ಗೋಸ್ವಾಮಿ, ಬಲಗಡೆ ಇರೋರೇನೆ ಸನಾತನ ಗೋಸ್ವಾಮಿ, ಎಲ್ಲದಕ್ಕಿಂತ ಕೊನೆಯವರೇ ಜೀವ ಗೋಸ್ವಾಮಿ, ಆ ರೀತಿಯೆಲ್ಲ ಹೇಳೋದಕ್ಕಾಗೋದಿಲ್ಲ. ಆಯ್ತಾ? ಹಾಗೆ. ಓಕೆ, ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಟೀಕೆ ಟಿಪ್ಪಣಿ ಏನಾದ್ರು? ಓಕೆ, ಏನಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಇವಾಗ ವಿರಾಮವನ್ನು ಕೊಟ್ಟು ಮತ್ತೆ ಮುಂದಿನ ಸೋಮವಾರ ಸೇರಿರುವಂತ ಎಲ್ಲರಿಗೂ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಷಡ್ಗೋಸ್ವಾಮಿ ಗಣ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ್. ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ.